ನನಗೆ ಅದೇ ಅಟು ವಿ ಟಿ ವಿ ಬಂದಾಗೆಲ್ಲ ಕುಣಿತಿದ್ದೆ. ಆವಾಗ ನಮ್ಮಲ್ಲಿ ಟಿ ವಿ ಇರಲಿಲ್ಲ. ಎಲ್ಲೋ ಈ ಚಿತ್ರಮಂಜರಿ ಅಂತ ಬರೋದು, ಯಾರೋ ಮನೆ ಟಿ ವಿಲಿ, ಅಥವಾ ಈ ಎಸ್ಪೆಷಲಿ ಆವಾಗ ಆಡಿಯೋ ಜಾಸ್ತಿ. ಶಿವಣ್ಣ ಸರ್ ಇನ್ನೊಂದೇನು ಸ್ಪೆಷಲ್ ಅಂದರೆ ಈ ತಂಗಿ ಲವ್. ಈಗ ನನಗೂ ತಂಗಿ ಇದ್ದಾಳೆ. ಆ ದೀಪದಿಂದ ದೀಪವ ಹಚ್ಚಬೇಕು ಅದೊಂದು. ಆಮೇಲೆ ಈ ತವರಿಗೆ ಬಾ ತಂಗಿ, ಹೋಮ್ ಪೋಸ್ಟ್ರು ನೋಡೋಕ್ಕೆ ಅಂತಲೇ ನಾವು ಸ್ಕೂಲ್ ಬಿಟ್ಟ ಮೇಲೆ ಹಿಂಗೆ ನೋಡಿಕೊಂಡು ಲೇಟಾಗಿ ಹೋಗಿ ಮನೇಲಿ ಬಯಸ್ಕೊತಾ ಇದ್ವಿ. ಅಂತ ಅಂದ್ಕೊಂಡಾಗ ನನಗೆ ಫೇವ್ರೇಟು ಎಲ್ಲ ಹೀರೋಗಳು ಇಷ್ಟನೇ. ಯಾಕೆಂದರೆ ಎಲ್ಲರಿಗೂ ಫೈಟಿಂಗ್ ಇಷ್ಟ. ನಮ್ಮ ಹಾಸನದಲ್ಲಿ ಏನು ಹಾಲಿವುಡ್ ಗಿಲಿವುಡ್ ಎಲ್ಲ ಇಲ್ಲ. ಅಲ್ಲಿ 2 ವಾರ ಓಡಿದ್ದು ಕನ್ನಡ ಬಿಟ್ಟು ಬೇರೆ ಭಾಷೆ ಅಂದರೆ ಅಮ್ಮಪ್ಪ ಹಾಕೊಂಡು ಆ ಥರ ಇತ್ತು. ಬಟ್ ಥಿಯೇಟ್ರಿಗೆ ಹೆಂಗೆ ಹೋಗೋದು ಗೊತ್ತಿಲ್ಲ. ಯಾಕೆಂದ್ರೆ ಬೆಂಗಳೂರಲ್ಲಿ ಯಾರೂ ಇಲ್ಲ. ಆಮೇಲೆ ಮನೆ ಕಡೆ ಹುಡುಕಿದ್ರೆ ಬರೀ ಇಂಜಿನಿಯರ್ಸು, ಟೀಚರ್ಸು, ಬ್ಯಾಂಕು ಇವರೇ. ಒಂದು ಆಡಿಷನ್ ಇದೆ ಮೋತಿ ಮಹಲಲ್ಲಿ ಅಂತ ಹೇಳಿದ್ರು, ಅದು ಸೀರಿಯಲಲ್ಲಿ, ಗಾಂಧಿನಗರ. ಸೊ ಅಲ್ಲೋಗಿ ಆಡಿಷನ್ ಕೊಟ್ಟೆ. ಯಾವ ಸೀರಿಯಲ್ಲು ಯಾರು ಏನೂ ಗೊತ್ತಿಲ್ಲ. ಸೆಲೆಕ್ಟ್ ಆಗಿಬಿಟ್ಟೆ. ಪೈಲಟ್ ಎಪಿಸೋಡ್ ಅಂತಲೂ ಆಯಿತು. ಈ ವಿವೇಕಾನಂದ ಈ ಥರದ ಪುಸ್ತಕಗಳು ಓದಿದ್ದೆ ಬಿಟ್ಟರೆ ಈ ಸಾಹಿತ್ಯದ್ದೆಲ್ಲ ಓದಿರಲಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಓದಿರಲಿಲ್ಲ, ಭೈರಪ್ಪ ಅವ್ರು ಓದಿರಲಿಲ್ಲ, ಯಾರೂ ಓದಿರಲಿಲ್ಲ ನಾನು. ಅದು ಇನ್ನೊಂದು, ಆ ಕಡೆ ಮುಳ್ಳಿರುತ್ತೆ, ಈ ಕಡೆ ಹಾಸಿಗೆ, ಆ ಕಡೆ ಮುಳ್ಳು ಕಡೆಗೆ ಬಿದ್ದರೆ ಮುಗೀತು, ಎದ್ದೇಳೋಕ್ಕಾಗಲ್ಲ ವಾಪಸ್ಸು. ನಾವು ತುಂಬ ಜನ ಹೀರೋಗಳು ನೋಡಿದ್ದೀವಿ. ಆಮೇಲೆ ಈ ಹೀರೋನೇ ಆಗಬೇಕು ಅಂದರೆ ಅದಕ್ಕೊಂದು ಡೆಡಿಕೇಶನ್ ಬೇಕು. ನಾವೊಂದು ಪಾಲಿಷ್ ಮಾಡಿ, ಅಂದರೆ ಈಗ ಎಲ್ಲ ಒನ್ ಡೇ ಟೇಕಲ್ಲಿ ಆಗಿರಲ್ಲ. ನಾವು ಈಗ ಹೋಗ್ತಾ ಒನ್ ಟೇಕಲ್ಲಿ ಆಗ್ಬೋದು. ಫಸ್ಟೆಲ್ಲ ಅಲ್ಲೂ ಬಯಸ್ಕೊಂಡಿದ್ದೀವಿ. ಚೆನ್ನಾಗಿ ಮಾಡುವಂದಿದ್ದಾರೆ, ಕಲಿಯೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ, ಪ್ಲಸ್ ದುಡ್ಡು ಕೊಟ್ಟಿದ್ದಾರೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ನವೆಂಬರ್ 15ಕ್ಕೆ ರಾಜ್ಯಾದ್ಯಂತ ಹ್ಯಾಟ್ರಿಕ್ ಹೀರೋ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಬಹು ನಿರೀಕ್ಷಿತ ಭೈರತಿ ರಣಗಲ್ ಚಿತ್ರ ರಿಲೀಸ್ ಆಗ್ತಿದೆ. ಸಿನಿಮಾ ನೋಡೋದಕ್ಕೆ ಎಲ್ಲ ಅಭಿಮಾನಿಗಳು ಕಾಯ್ತಿದ್ದಾರೆ. ಸಿನಿಮಾದಲ್ಲಿ ದೊಡ್ಡ ಮಟ್ಟದ ಸ್ಟಾರ್ ಕಾಸ್ಟ್ ಇದೆ, ದೊಡ್ಡ ಮಟ್ಟದ ಕ್ರೂ ಇದೆ. ಅದರಲ್ಲಿ ಕನ್ನಡ ಚಿತ್ರರಂಗದ ಹಾಗೂ ವಿಶೇಷವಾಗಿ ರಂಗಭೂಮಿ ಮತ್ತು ಕಿರುತೆರೆಯಲ್ಲಿ ಒಳ್ಳೊಳ್ಳೆಯ ಪಾತ್ರನ ಮಾಡಿದಂತಹ ನಮ್ಮ ಅಶ್ವಿನ್ ಹಾಸನ್ ನಮ್ಮ ಜೊತೆ ಇದ್ದಾರೆ. ಬ್ರದರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಿ? ತುಂಬ ದಿನ ಆಗಿತ್ತು ಇಂಟರ್ವ್ಯೂ ಮಾಡೋಣ. ಅವ್ನ ಸ್ಪೇಸ್ ಸಿಕ್ಕಿರಲಿಲ್ಲ. ಆ್ಯಕ್ಚುಲಿ ಭಗೀರಾಗಿ ಮಾಡಬೇಕಾಗಿತ್ತು. ಭಗೀರ ಬಿ ಕಂಟಿನ್ಯೂಷನ್ ಭೈರತಿಗೆ ನಾನು ನಿಮ್ಮನ್ನು ಮಾತಾಡ್ತಿದ್ದೀನಿ. ಸ್ಟ್ರೇಟ್ ಅವೇ ಶಿವಣ್ಣ ಅಂದ ತಕ್ಷಣ ಅಶ್ವಿನ್ ಹಾಸನ್ಗೆ ಏನೆಲ್ಲ ವೈಬ್ರೇಟ್ ಆಗುತ್ತೆ, ಒಂದು ನೆನಪುಗಳನ್ನು ಹಂಚ್ಕೊಳ್ಳೋದಾದರೆ? ಶಿವಣ್ಣ ಸರ್ ಅಂದರೆ ನನಗೆ ನೆನಪಿರೋದು, ನಂದು 5 ವರ್ಷ ಇನ್ನೂ 1ನೇ ಕ್ಲಾಸು. ಅವಾಗೇನು 5 ವರ್ಷ 6 ತಿಂಗಳು ರೂಲ್ಸ್ ಇರಲಿಲ್ಲ ಹಳ್ಳೀಲಿ. ನಮ್ಮ ಮೊಸಳೆ ಅಂತ ಹಾಸನಿಂದ 15 ಕಿಲೋಮೀಟ್ರು. ಅಲ್ಲಿ ಅಂಗನವಾಡಿಗೆ ಸೇರಿಸಿದ್ರು ನಮ್ಮಲ್ಲಿ. ಆವಾಗ ಆನಂದ್ ರಿಲೀಸ್ ಆಗಿತ್ತು. ಟು ವಿ ಅವಾಗ 1ನೇ ಕ್ಲಾಸ್ ನಾನು. ಸೊ ಸೇರಿಕೊಂಡಾಗ ಅಲ್ಲಿ ಊರಲ್ಲಿ ಗಣಪತಿ ಕೂರಿಸಿದ್ರು. ನಮ್ಮ ಚಿಕ್ಕಮ್ಮ ಕರ್ನಾಟಕ ಕ್ಲಾಸಿಕಲ್ ಕಲ್ತಿದ್ರು. ಅವ್ರದ್ದು 7 ಗಂಟೆ ಮೇಲೆ ಕಚೇರಿ, ಸಂಗೀತ ಕಚೇರಿ. ಅದಕ್ಕಿಂತ ಮುಂಚೆ ಈ ಡ್ಯಾನ್ಸ್ ಕಾರ್ಯಕ್ರಮ. ನಾನು ಟು ವಿಗೆ ಡ್ಯಾನ್ಸ್ ಮಾಡಿದ್ದೆ. ನನಗೆ ಅದೇ ಅಟು ವಿ ಟಿ ವಿ ಬಂದಾಗೆಲ್ಲ ಕುಣಿತಿದ್ದೆ. ಆವಾಗ ನಮ್ಮಲ್ಲಿ ಟಿ ವಿ ಇರಲಿಲ್ಲ. ಎಲ್ಲೋ ಈ ಚಿತ್ರಮಂಜರಿ ಅಂತ ಬರೋದು, ಯಾರೋ ಮನೆ ಟಿ ವಿಲಿ, ಅಥವಾ ಈ ಎಸ್ಪೆಷಲಿ ಆವಾಗ ಆಡಿಯೋ ಜಾಸ್ತಿ. ಈ ಪ್ರೋಗ್ರಾಮರು ಜೋರಾಗಿ ಹಾಡಾಕ್ಬಿಡೋರು. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಹಳ್ಳಿಯಲ್ಲಿ ಗಜಮುಖನೇ ಗಣಪತಿ, ಅದು ಫಸ್ಟು. ಅಂದರೆ ಅದು ಹಾಕ್ದ ಮೈಕ್ ಸೆಟ್ ಆನ್ ಆಯಿತು ಅಂತ. ಹಂಗೆ ಸಂಜೆ ಆಗ್ತಾ ಹಾಡುಗಳು ಈ ಥರ ಇರೋದು. ನನಗೆ ಟು ವಿಗೆ ಡ್ಯಾನ್ಸ್ ಮಾಡ್ತೀನಿ. ಆವಾಗ ಡ್ಯಾನ್ಸ್ ಮಾಡ್ಬೇಕಾದ್ರೆ ಊರವರೆಲ್ಲ ರಸ್ತೆನೇ ಅದು ಸ್ಟೇಜ್ ಮಾಡಿಬಿಟ್ಟಿದ್ರು. ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ನನ್ನ ಚಡ್ಡಿ ಹೇಳ್ಬಿಟ್ಟಿದ್ರು ಯಾರು. ಆದರೂ ಡ್ಯಾನ್ಸ್ ಮಾಡಿದ್ದೆ. ಅಂದರೆ ಅಷ್ಟು ನನಗೆ ಶಿವಣ್ಣ ಸರ್ದು ಆ ಎನರ್ಜಿ ಇದೆಯಲ್ಲ ಆವಾಗ. ಅದಾದಮೇಲೆ ಈ ಬೇಸಿಗೆ ರಜದಲ್ಲೆಲ್ಲ ಕಟಿಂಗ್ ಮಾಡಿಸ್ತಲೇ ಅವ್ರು ಹಂಗೆ ಜಾಸ್ತಿ ಕೂದಲು ಬಿಡೋದು. ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಾಡಿಸ್ಲೇಬೇಕಿತ್ತು ಬೈಯೋರು. ಆ ಗ್ಯಾಪಲ್ಲಿ ಬೇಸಿಗೆ ರಜದಲ್ಲಿ ಯಾರೂ ಕೇಳ್ತಿರ್ಲಿಲ್ಲ. ನಾವು ಜಾಸ್ತಿ ಬೇಸಿಗೆ ರಜಕ್ಕೆ ಈಗಿನ ಥರ ಎಲ್ಲೋ ಟ್ರಿಪ್ಪು ಟೂರ್ ಎಲ್ಲ ಇಲ್ಲ, ಹಳ್ಳಿ ಇರ್ಬೋದು ಅಷ್ಟೇ. ಹಾಸನದಿಂದ ಅವಾಗ ಹಳ್ಳಿಲಿರೋದು. ಹಳ್ಳಿಲಿ ನಮ್ಮ ಮಾಮ ಎಮ್ಮೆ ತೊಳಿ, ತೋಟಕ್ಕೆ ಹೋಗು, ಅಲ್ಲಿ ಸೊಗೆಗರಿ ನೋಡ್ಕೊಂಬ, ಬೀರ ಎತ್ಕೊಂಬ, ಈ ಕ್ರಿಕೆಟ್ ಆಡೋ ಸಂಜೆ ಹಳ್ಳಿಗಳು. ಇದೇ ನಮ್ಮದು ರೊಟೀನ್ ಟಿಲ್ SLCವರೆಗೂ ಇದೆ. ಅಂದರೆ ಶಿವಣ್ಣ ಆಗಲೇ ನಿಮ್ಮನ್ನು ಅಷ್ಟು ಕಾಡಿದ್ದಾರೆ ಹಾಗಾರೆ. ಅಂದರೆ ಅವ್ರ ಎನರ್ಜಿ, ನನಗೆ ಆ ಎನರ್ಜಿ. ಆಮೇಲೆ ಅವ್ರು ಹೆಂಗೆ ಅಂದರೆ ವರ್ಷಕ್ಕೊಂದು ಹಿಟ್ಟು ಆಲ್ಮೋಸ್ಟು. ಅಂದರೆ ಯಾವುದೋ ಒಂದು ಸಿನಿಮಾ ಹಿಟ್ ಆಗೋದು ಅವ್ರದ್ದು. ತುಂಬ ಚೆನ್ನಾಗಿದೆ ನಿಮ್ಮ ಪಾಯಿಂಟ್. ವರ್ಷಕ್ಕೊಂದು ಹಿಟ್ಟು, ಯಾವುದೋ ಒಂದು ಫಿಕ್ಸು. ಆವಾಗ ಒಂಥರ ಮಜಾ ಇರೋದು. ಆಮೇಲೆ ನಾವು ಇನ್ನೊಂಚೂರು ಯೂತ್ ಆಗೋ ಹೊತ್ತಿಗೆ ನಮ್ಮೂರ ಬಂದಾರವೆ ಅದು ಕೂಗೋದು. ಅವಾಗ SLC ನಾವು ಅಂದರೆ ಒಂಥರ ಕೂಗಿ ಅಂತ ಅಲ್ಲಿ ಆ ರೌಂಡ್ ಟ್ರಾಲಿ ಶಾರ್ಟ್ ಆ ತೋಟದೊಳಗೆ. ಅಲ್ಲ, ಅಶ್ವಿನಿಗೆ ಆ ರೌಂಡ್ ಟ್ರಾಲಿ ಶಾರ್ಟ್ ಕೂಡ ನೆನಪಿದೆ ಅಂದರೆ ಇನ್ವಾಲ್ವ್ಮೆಂಟು. ಆಮೇಲೆ ಸಂಯುಕ್ತ ನೋಡಿ ಹೆದರ್ಕೊಂಡು ಸೈರಿ ಥಿಯೇಟ್ರಲ್ಲಿ
ರಿಸರ್ಚ್ ಕೊಡೋಗ್ಬಿಟ್ಟಿದ್ದೆ ಮಧ್ಯದಲ್ಲಿ. ಸಂಯುಕ್ತ ನೋಡಿದ್ರೆ ಸಾಕು, ಮೊನ್ನೆನೂ ಬರ್ತಾಯಿತ್ತು ನನ್ನ ಮಗಂಗೆ ಅದನ್ನೇ ಹೇಳ್ದೆ, ಈ ಸಿನಿಮಾ ನೋಡಿ ಭಯ ಬಿದ್ದಿದೆ ನಾನು ಅಂತ. ಆಮೇಲೆ ಅದು ಹಾಡು ಈ ನಾಡು ಅದೇ ಮೊನ್ನೆ ಅಂದರೆ ರೀಸೆಂಟ್ ಅಂದರೂ ಒಂದು ವರ್ಷದ ಹಿಂದೆ ಸ್ಪೆಷಲ್ ಸಂಯುಕ್ತದಲ್ಲಿ ಶಿವಣ್ಣ ಬಳಸಿದಂಥ ಬೈಕದ್ದು ಒಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂವನ್ನು ನಾವು ಮಾಡಿದ್ವಿ. ಅದು ಕನ್ನಡ ಪಿಕ್ಚರಲ್ಲಿ ಮಾತ್ರ ಇದೆ, ನೆನಪಾಯ್ತು ನನಗೆ. ಹಾಸನ್ ಅಂತ ಅವರು ಅಂದರೆ ಅಶ್ವಿನ್ ಶಿವಣ್ಣ ಸರ್ ಇನ್ನೊಂದೇನು ಸ್ಪೆಷಲ್ ಅಂದರೆ ಈ ತಂಗಿ ಲವ್. ಈಗ ನನಗೂ ತಂಗಿ ಇದ್ದಾಳೆ. ಆ ದೀಪದಿಂದ ದೀಪವ ಹಚ್ಚಬೇಕು ಅದೊಂದು. ಆಮೇಲೆ ಈ ತವರಿಗೆ ಹಬ್ಬ ತಂಗಿನ ಅವರಷ್ಟು ಯಾರು ಪ್ರೀತಿಸೋದೇ ಇಲ್ವ ಅನ್ನಿಸ್ಬಿಟ್ಟಿತ್ತು ನನಗೆ. ಅಂದರೆ ಆ ಎಕ್ಸ್ಪ್ರೆಷನ್ನು, ಅಂದರೆ ಅದು ಓಮಲ್ಲೂ ನೋಡಿದ್ದೀವಿ. ಓಮ್ ಪೋಸ್ಟ್ರು ನೋಡೋಕ್ಕೆ ಅಂತಲೇ ನಾವು ಸ್ಕೂಲ್ ಬಿಟ್ಟ ಮೇಲೆ ಹಿಂಗೆ ನೋಡಿಕೊಂಡು ಲೇಟಾಗಿ ಹೋಗಿ ಮನೇಲಿ ಬಯಸ್ಕೊತಾ ಇದ್ವಿ. ಅಂದರೆ ಆ ಓಮ್ ಪೋಸ್ಟ್ ಹೆಂಗೆ ಹಾಕಿದ್ರು ಅಂದರೆ ಹಾಸನದಲ್ಲಿ ಇಡೀ ಇದಕ್ಕೆ ಅದು ಫಸ್ಟ್ ಟೈಮ್ ಆ ಥರ ನೋಡಿದ್ದು. ಮುಂಚೆ ಎಲ್ಲ ಎಲ್ಲರ ಆರ್ಟಿಸ್ಟ್ಗಳು ಫೇಸ್ಗಳಿರೋದು ಪೋಸ್ಟಲ್ಲಿ. ಅವಾಗೆಲ್ಲ ಡಿಜಿಟಲ್ ಎಂಥದ್ದು ಇಲ್ವಲ್ಲ, ಗೋಡೆ ಗಣಿಸೋದು. ಸೈರೆ ಥಿಯೇಟ್ರಲ್ಲಿ ಹಿಂಗೆ ಗಣಿಸಿದ್ರೆ ಶಿವಣ್ಣ ಅವರು ಹಿಂಗೆ ಒಂಥರ ಮಾರ್ಫಿಂಗ್ ಥರ ಹಿಂಗೆ ಲಾಂಗ್ ಇಟ್ಕೊಂಡು ಹಿಂಗೆ ನಿಂತಿದ್ದಾರೆ, ಶರ್ಟು ಮಾಮೂಲಿ ಪ್ಯಾಂಟು. ಇಲ್ಲಿ ಓಂಕಾರದ ಬಗ್ಗೆ ಫುಲ್ಲು ಡೀಟೇಲ್ ನರೇಶನ್ನು, ಕೆಳಗಡೆ ಕಥೆ ಚಿತ್ರಗಳ ನಿರ್ದೇಶನ ಉಪೇಂದ್ರ. ನಮಗೆ ಅದನ್ನು ಓದೋದು ಆ ಕಡೆ ಟೆಕ್ಸ್ಟ್ನ, ಏನಿದು ಹಿಂಗಿದೆಯಲ್ಲ, ಯುನೀಕ್ ಪೋಸ್ಟೇ ಯೂನಿಕ್ಕು, ಸಿನಿಮಾ ಇನ್ನೂ ಯೂನಿಕ್ಕು. ಅಂದರೆ ಅವ್ರದ್ದು ಅಂದರೆ ಯಾವ ವರ್ಗ ಅಂತಿಲ್ಲ ಶಿವಣ್ಣ ಸರ್. ಮಾಸಿಗೆ ಮಾಸು, ಕ್ಲಾಸಿಗೆ ಕ್ಲಾಸು, ಪೊಲೀಸಿಗೆ ಪೊಲೀಸು, ಡಿಟೆಕ್ಟಿವ್, ರೌಡಿಗೆ ದೊಡ್ಡ ರೌಡಿ ಅಲ್ಲ. ಬೇಸಿಕಲಿ ಅಶ್ವಿನ್ ರಂಗಭೂಮಿಯಿಂದನೂ ಸಾಕಷ್ಟು ಕಲ್ತ್ಕೊಂಬಂದ್ರಿ. ಕಲಾಗಂಗೋತ್ರಿ ಮಂಜಣ್ಣವರ ಒಂದು ಗರಡಿ, ಆನಂತರ ಸೀರಿಯಲ್ಗಳು, ಆ ಒಂದು ಜರ್ನಿನ ಪುಟ್ಟದಾಗ ಹೇಳೋದಾದರೆ. ಅಂದರೆ ನಾನೀಗ ಸತ್ಯ ಹೇಳಬೇಕು, ಸುಳ್ಳು ಹೇಳ್ಬಾರ್ದು. ಅಂದರೆ ನಾನು ಥಿಯೇಟ್ರಿಗೆ ಹೋಗಿದ್ದೇನಕ್ಕೆ ಅಂದರೆ ನಾವು ಈ ಬ್ಯಾಕ್ ಆಫ್ ದಿ ಮೈಂಡಲ್ಲಿ ಇತ್ತು ಆ್ಯಕ್ಟ್ರ್ ಆಗಬೇಕು ಅಂತ ಇಂಜಿನಿಯರಿಂಗ್ ಓದಬೇಕಾದ್ರೆ. ಅಂದರೆ ಒಂದು ಟ್ರೈ ಮಾಡೋಣ ಅಂತ. ಇಂಜಿನಿಯರಿಂಗಲ್ಲೇ ಈ ಕೆಲವು ಕಾಂಪಿಟೇಷನ್ಸ್ ಪ್ರೈಸ್ ಬಂದಾಗ ನಮ್ಮ HOD ರಾಜಶೇಖರಯ್ಯ ಅಂತ, ಈಗ ರಿಟೈರ್ಡ್ ಆಗಿದ್ದಾರೆ, IP ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಈಗ ಡಿಪಾರ್ಟ್ಮೆಂಟೇ ಇಲ್ಲ ನಮ್ಮ ಕಾಲೇಜಲ್ಲಿ, ಮುಚ್ಚೋಗ್ಬಿಟ್ಟಿದೆ. ಸೊ ಅವರು ಏನು ಹೇಳಿದ್ರು, ಇವರೇ ಬೆಟರ್ ಆ್ಯಕ್ಟರ್ ದೆನ್ ಇಂಜಿನಿಯರ್ ಅಂತ ಒಂದು ಹುಳ ಬಿಟ್ಟಿದ್ರು 6th ಸೆಮಿಸ್ಟ್ರಲ್ಲಿ. ಅದು ಏನಾಯಿತು, 7th ಆಯಿತು, 8th ಆಯಿತು, ಜಾಬಿಗೆ ಬಂದೆ. ಇಲ್ಲಿ ಜಾಬಲ್ಲಿ ಏನೇ ಒಂಚೂರು ಮುರ್ಸಾದ್ರಾಗವೆ ನನಗೆ ಅವ್ರು ಹೇಳಿದ್ರಲ್ಲ ಅದನ್ನು ಟ್ರೈ ಮಾಡಬೇಕು, ಹಂಗಾಗಿದ್ದು ಆ್ಯಕ್ಟ್ರ್ ಆಗಬೇಕು ಅಂತ. ಬಟ್ ಆ್ಯಕ್ಟ್ರ್ ಅಂತ ಅಂದ್ಕೊಂಡಾಗ ನನಗೆ ಫೇವ್ರೇಟು ಎಲ್ಲ ಹೀರೋಗಳು ಇಷ್ಟನೇ. ಯಾಕೆಂದರೆ ಎಲ್ಲರಿಗೂ ಫೈಟಿಂಗ್ ಇಷ್ಟ. ನಮ್ಮ ಹಾಸನದಲ್ಲಿ ಏನು ಹಾಲಿವುಡ್ ಗಿಲಿವುಡ್ ಎಲ್ಲ ಇಲ್ಲ. ಅಲ್ಲಿ 2 ವಾರ ಓಡಿದ್ದು ಕನ್ನಡ ಬಿಟ್ಟು ಬೇರೆ ಭಾಷೆ ಅಂದರೆ ಅಮ್ಮಪ್ಪ ಕಾಯ್ಕೊಂಡು. ಇನ್ಯಾವ ಭಾಷೆನೂ ಅಲ್ಲಿ ಕರ್ತವ್ಯ ಒಂದು 2 ವಾರ ಓಡ್ತು, ಅಮ್ಮಪ್ಪ ಕಾಯ್ಕೊಂಡು. ಯಾಕೆಂದ್ರೆ ಅಂಥ ಕೋರ್ ಕನ್ನಡ ಏರಿಯಾ ಅದು. ಕೋರ್ ಅಂದರೆ ಕೋರ್. ಅಲ್ಲಿ ಕನ್ನಡ ಬಿಟ್ಟು ಬೇರೆ ಇಲ್ಲ. ಯಾಕೆಂದರೆ ಸುತ್ತ ಬಾರ್ಡ್ರು ಕನ್ನಡನೇ. ಅಂದರೆ ಬೇರೆ ಡಿಸ್ಟ್ರಿಕ್ಟಿಗೆ ಅಟ್ಲೀಸ್ಟ್ ಯಾವುದೋ ತೆಲುಗು, ಆಂಧ್ರನೋ, ತಮಿಳ್ನಾಡೋ, ಕೇರಳನೋ ಟಚ್ ಆಗುತ್ತೆ. ಇಲ್ಲಿ ಏನಿಲ್ಲ, ಇಲ್ಲಿ ಪ್ಯೂರೆಸ್ಟ್ ಕನ್ನಡ. ಅಲ್ಲಿ ಕನ್ನಡ ಸಿನಿಮಾ ಬಿಟ್ಟರೆ ಏನೂ ಬರ್ತಿರ್ಲಿಲ್ಲ ನಮ್ಗೆ. ಆವಾಗ ಕನ್ನಡ ರಿಲೀಸ್ ಆಗಿದ್ದು ನೋಡೋಕ್ಕಷ್ಟೇ ಚಾನ್ಸ್, ಯಾಕೆ ಮನೇಲಿ TV ಇರಲಿಲ್ಲ. ಸೊ ಇಂಥ ವಾತಾವರಣದಲ್ಲಿ ಬೆಳೆದಾಗ ನಮಗೆ ಥಿಯೇಟ್ರು ಏನು ಅಂತ ಇರಲಿಲ್ಲ. ಥಿಯೇಟ್ರ್ ಅಂದರೆ ಈ ಪೌರಾಣಿಕ ಆಯಿತು, ಸಂಪೂರ್ಣ ರಾಮಾಯಣ, ಮಹಾಭಾರತ. ಅಂದರೆ ಇಡೀ ಈ KSRTC ಎಂಪ್ಲಾಯೀಸು, ಟೀಚರ್ಸು ಎಲ್ಲ ಇಡೀ ನೈಟ್ ರಿಹರ್ಸಲ್ ಮಾಡಿ ಬೆಳಗ್ಗೆವರೆಗೂ ಮಾಡ್ತಾರೆ. ಯಾವುದೋ ಒಂದು ದಿನ ನೈಟ್ ಸ್ಟಾರ್ಟ್ ಆದರೆ ಬೆಳಗ್ಗೆವರೆಗೂ ನಾಟಕ ಇರುತ್ತೆ. ಆ ಥರದ್ದು ಇತ್ತೆ ಹೊರತು ನಮಗೂ, ನಾನು ಏನು ಸುಳ್ಳು ಹೇಳ್ಬಾರ್ದು, ಚೈಲ್ಡ್ಹುಡ್ಡಲ್ಲಿ ನಾಟಕ ಮಾಡಿದ್ದೆ. 7ನೇ ಕ್ಲಾಸಲ್ಲಿ ಮದಕರಿ ನಾಯಕ ಮಾಡಿದ್ದೆ, ಬೆಸ್ಟ್ ಪ್ರೈಸ್ ಬಂದಿತ್ತು. 8ನೇ ಕ್ಲಾಸಲ್ಲಿ ಸಂಗೊಳ್ಳಿ ರಾಯಣ್ಣ ಮಾಡಿದ್ದೆ. ಅಂದರೆ ಸ್ಟೇಜ್ ಫಿಯರ್ ಅಂತೂ ಇರಲಿಲ್ಲ. ಆಮೇಲೆ ಓದಬೇಕು ಅಂತ ಮನೇಲಿ 9, 10 ಬರೀ ಓದು, PUC ಓದು, ಡಿಪ್ಲೊಮೊ, BE ಬರೀ ಓದೋದೇ ಆಯಿತು. BEಲಿ ಸಖತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಹೋದೆ. ಡಿಪ್ಲೊಮೊಲ್ಲೂ ಹೋಗ್ತಿದ್ದೆ, ನಾನಾಗಿ ಹೋಗ್ತಿದ್ದೆ. BEಲಿ ವಾತಾವರಣನೇ ಹಂಗಿತ್ತು ಮಲೆನಾಡಲ್ಲಿ. ಆಮೇಲೆ ಬಂದ ಮೇಲೆ ನನಗೆ ಎಲ್ಲೋ ಬ್ಯಾಕ್ ಆಫ್ ದಿ ಮೈಂಡಲ್ಲಿ ಏನೋ ಮಾಡಬೇಕು ಅಂದರೆ ಆ್ಯಕ್ಟಿಂಗಿಗೆ ಕಾನ್ಫಿಡೆನ್ಸ್ ಇತ್ತು. ನೋಡೋಕ್ಕೆ ಚೆನ್ನಾಗಿದ್ದೀನಿ ಅನ್ನೋದು ನನಗೆ. ಆಮೇಲೆ ಮಾಡ್ತೀನಿ ಅಲ್ಲ, ಅದು ಎಲ್ಲ ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣ್ತಿ ಹಾಕೊಂಡು ಅಂದಾಗ ಅದೊಂದು ಕಾನ್ಫಿಡೆನ್ಸ್ ಬರುತ್ತಲ್ಲ ನಮ್ಮ ಮನ್ಸೊಳಗೆ, ನಾನು ಹಂಗಾರೆ ಆಗ್ಬೋದಾ ಅಂತ ಅನಿಸುತ್ತಲ್ಲ, ಆ ಥರ ಇತ್ತು. ಬಟ್ ಥಿಯೇಟ್ರಿಗೆ ಹೆಂಗೆ ಹೋಗೋದು ಗೊತ್ತಿಲ್ಲ. ಯಾಕೆಂದ್ರೆ ಬೆಂಗಳೂರಲ್ಲಿ ಯಾರೂ ಇಲ್ಲ. ಆಮೇಲೆ ಮನೆ ಕಡೆ ಹುಡುಕಿದ್ರೆ ಬರೀ ಇಂಜಿನಿಯರ್ಸು, ಟೀಚರ್ಸು, ಬ್ಯಾಂಕು, ಇವರೇ ಎಲ್ಲ ಅಫಿಷಿಯಲ್ಸ್ ಫ್ಯಾಮಿಲಿ, ಇಲ್ಲ ರೈತರು ಊರ ಕಡೆ. ಈಗ ಯಾರನ್ನು ಕೇಳೋದು ಏನು ಕೇಳೋದು ಗೊತ್ತಿಲ್ಲ. ಯಾರೋ ದೂರದಲ್ಲಿ ನಮ್ಮ ರಿಲೇಟಿವ್ ಶ್ರೀನಿವಾಸ್ ಪ್ರಭು ಅವ್ರ ರಿಲೇಟಿವ್ ಅಂತೆ, ಶ್ರೀನಿವಾಸ್ ಮೇಷ್ಟ್ರು ಅಂತ ಇದ್ದಾರೆ ನಮ್ಮ ಕಲಾವಂಗತ್ರಿ ಟೀಮಲ್ಲೇ. ಅವರೆಲ್ಲ ಮನೋಮೂರ್ತಿ ನಮಗೆಲ್ಲ ರಿಲೇಟಿವ್ ಅಂತೆ ಕಂತೆಗಳು ಈ ನೆಂಟರು ವಲಯದಲ್ಲಿ ಓಡಾಡೋದು. ಬಟ್ ಹಾಗೆಲ್ಲ ಹೋಗೋಕ್ಕಾಗಲ್ಲ. ಕೊನೆಗೆ ಏನಾಯಿತು, ಬಂದು ಇಲ್ಲೆಲ್ಲಿ ರಂಗಶಂಕರ ಅಡ್ಡ,
ಅವಾಗ ನಮ್ಮ ಕಾಲಕ್ಕೆ ಬರೋತ್ತಿಗೆ ರಂಗಶಂಕರ ಅಡ್ಡಾಗೋಗಿತ್ತು. ರವೀಂದ್ರ ಕಲಾಕ್ಷೇತ್ರದಿಂದ ರಂಗಶಂಕರಕ್ಕೆ ಶಿಫ್ಟ್ ಆಗಿಬಿಟ್ಟಿತ್ತು ಹವ್ಯಾಸಿ ತಂಡಗಳು. ಸೊ ಅಲ್ಲಿ ಹೋದಾಗ ನನಗೆ ಇವರು ಯಶ್ ಅವರು, ಆಮೇಲೆ ನಮ್ಮ ಅಜಯ್ ರಾಜ್, ಅಂದರೆ ಆವಾಗ ನಾವು ಅವ್ರನ್ನ ಇವರು ಅಂತಿದ್ವಿ, ಅವ್ರ ಹೆಸರು ಬೇರೆ ಇತ್ತು, ಅಂದರೆ ನಂಜುಂಡ ಅಂತಿದ್ರು, ಅವ್ರಿಗೆ ಅಜಯ್ ರಾಜ್ ಅಂತ ಇದೆ, ಅಜಯ್ ರಾಜು. ಆಮೇಲೆ ನಮ್ಮ ಗಿರಿಯವರು, ನಮ್ಮ ಕಾಮಿಡಿ ಎಲ್ಲ ಮಾಡ್ತಾರಲ್ಲ ಗಿರಿ, ಅವರೆಲ್ಲ ಪರಿಚಯ ಆದರು. ಅವರೆಲ್ಲ ಪರಿಚಯ ಆಗಿ ಈಗ ಎಲ್ಲ ಈಗ ಕೆಲವೊಂದಿಷ್ಟು ನಟರುಗಳು ಅವಾಗ ಥಿಯೇಟ್ರಲ್ಲಿ ಅವ್ರು ಆಲ್ರೆಡಿ ಬೆಂಗಳೂರಲ್ಲಿ ಇದ್ದು ಥಿಯೇಟ್ರ್. ಈ ಟೈಮಲ್ಲಿ ಏನಾಯಿತು, ನನಗೆ ಒಂದು ಆಡಿಷನ್ ಇದೆ ಮೋತಿ ಮಹಲಲ್ಲಿ ಅಂತ ಹೇಳಿದ್ರು, ಅದು ಸೀರಿಯಲಲ್ಲಿ, ಗಾಂಧಿನಗರ. ಸೊ ಅಲ್ಲೋಗಿ ಆಡಿಷನ್ ಕೊಟ್ಟೆ. ಯಾವ ಸೀರಿಯಲ್ಲು ಯಾರು ಏನೂ ಗೊತ್ತಿಲ್ಲ. ಸೆಲೆಕ್ಟ್ ಆಗಿಬಿಟ್ಟೆ. ಪೈಲಟ್ ಎಪಿಸೋಡ್ ಅಂತಲೂ ಆಯಿತು. ಪೈಲಟ್ ಎಪಿಸೋಡ್ ಅಂತ ಅದೆಲ್ಲೋ ನೆಲಮಂಗಲದ ಹತ್ರ ಶೂಟ್ ಮಾಡಿದ್ವಿ. ಫಸ್ಟ್ ಶಾಟೇ ಅನಂತ್ನಾಗ್ ಸರ್, ಅವ್ರು ಫಸ್ಟ್ ಶಾಟಲ್ಲೇ ಬೈದರು, ಏನೋ ಇದು ಮಾಡಲ್ಲ ಸೀನು ಅಂತ. ಅಂದರೆ ಅದು ಜಡ್ಜ್ ಅಳೋ ಸೀನು, ಜಡ್ಜ್ ಅಳಲ್ಲ ಅಂತ. ಅದಾದಮೇಲೆ ಡೈರೆಕ್ಟ್ರು ರೈಟ್ರು ಜೋಗಿ ಸರ್ ರೈಟ್ರೆಲ್ಲ ಬಂದು ಇಲ್ಲ ಅದು ಕನಸಲ್ಲಿ ನಿಮ್ಮ ಮಗಳು ಕನಸು ಕಾಣ್ತಾಳೆ ಅಪರ್ಣ ಮೇಡಮ್ ಅಂತ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಒಂದು 7 ದಿನ ಶೂಟ್ ಮಾಡಿಬಿಟ್ಟಿದ್ದೆ ನಾನು. ಫಸ್ಟ್ ಬೇರೆ ಒಬ್ಬರು ಇದ್ದರು, ಆಮೇಲೆ ಅಪರ್ಣ ಮೇಡಮ್ ಬಂದರು. ಈ ಇನ್ನೊಂದು ಮನೆಯೊಂದು 3 ಬಾಗಿಲು ಸೀರಿಯಲ್ಗೂ ಸೆಲೆಕ್ಟ್ ಮಾಡಿಬಿಟ್ರು. ಅದು ಪ್ರೊಡ್ಯೂಸರ್ಸ್ ಬಂದು ಬಾಹುಬಲಿ ಪ್ರೊಡಕ್ಷನ್ ಮಾಡಿದ್ರು, ಆರ್ಕಾ ಮೀಡಿಯಾ. ಸೊ ಎಲ್ಲ ಆಯಿತು. ನಾನು ಓಕೆ ಒಂದು 7 ದಿನ ಕೆಲಸ ಸಿಗುತ್ತೆ ಅಂದರೆ ಅವಾಗ 1,000 ರೂಪಾಯಿ ಕೊಡು, 7,000 ರೂಪಾಯಿ ಸಾಕಲ್ಲ ಬ್ಯಾಚುಲರ್ಸ್ಗೆ ಅಂತ ನಾವು ಹಂಗಿದ್ದೆ. ಬಟ್ ಯಾವಾಗ ನಾನು ಸೆಟ್ಟಲ್ಲಿ ಕೂತಾಗಲ್ಲ ರಾಜೇಶ್ ನಟರಂಗ ಸರ್, ಅನಂತ್ನಾಗ್ ಅವರು, ಅಚ್ಯುತ್ ಅವರು ಓದ್ತಿದ್ದಿದ್ದು ಮಾತಾಡ್ತಿದ್ದು ನನಗೆ ನಾನ್ ಸಿಂಕ್ ಆಗೋದು. ಅಂದರೆ ಏನೂ ಇಲ್ಲ ನನ್ನ ಹತ್ರ ವಿಷಯ, ಖಾಲಿ ಡಬ್ಬ. ಅಂದರೆ ಬಿಕಾಸ್ ಎಕ್ಸ್ಪೀರಿಯೆನ್ಸ್ ಇಲ್ಲ. ಈ ಫೇಸು ನೋಡೋಕ್ಕೆ ಹಂಗೆಲ್ಲ ಬಂದರೆ ವರ್ಕ್ ಆಗಲ್ಲ ಅನ್ನೋದು ನನಗೆ ಅಲ್ಲೇ ಗೊತ್ತಾಗ್ತಿತ್ತು, ಬ್ಯಾಕ್ ಆಫ್ ದಿ ಮೈಂಡಲ್ಲಿ. ನಾನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಿದ್ದೆ, ಇದಾಗಲ್ಲ ಭಯ ಆಗ್ತಾಯಿದೆ ನನಗೆ ಅಂತ. ಏನಿಲ್ಲ ಹಿಂಗೆ ಹೋಗ್ತಾ ಆಗುತ್ತೆ ಅಂತ. ನನಗಾದರೂ ಭಯ, ಇದ್ಯಾಕೋ ವರ್ಕ್ ಆಗಲ್ಲ. ಅಂದರೆ ನನಗೆ ಸ್ಪಾಂಟೇನಿಯಸ್ ಆಗಿ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಡೈರೆಕ್ಟ್ರು ಎಷ್ಟು ಹೇಳ್ತಾರೆ ಅಷ್ಟೇ ಮಾಡ್ತಿದ್ದೆ, ನನ್ನ ಕಡೆಯಿಂದ ಏನೂ ಆ್ಯಡ್ ಆಗ್ತಿರ್ಲಿಲ್ಲ. ನನಗದು ಗೊತ್ತಾಗೋಯ್ತು, ನನಗೆ ಇಲ್ಲಿ ಯಾಕೋ ಡೆಪ್ತ್ ಇಲ್ಲ. ನಾನು ಸುಮ್ಮನೆ ಒಂದು ಎಲ್ಲರಿಗೂ ಅಂದ್ಕೊಂಡಂಗೆ ಭ್ರಮೇಲಿ ಬಂದುಬಿಟ್ಟೆ ಅನ್ನೋ ಹೊತ್ತಿಗೆ ಕರೆಕ್ಟಾಗಿ ವಿನೋ ಬಳಂಜ ಅಂತ ನಮ್ಮ ಗುರುಗಳು ಸೀರಿಯಲ್ ಡೈರೆಕ್ಟ್ ಅವ್ರು ಬಂದರು. ಮನೆಯೊಂದು 3 ಬಾಗಿಲು ಮಾಡ್ಬೇಕಾದ್ರೆ ಒಂದು ಸೀನ್ ಮಾಡ್ಬೇಕಾದ್ರೆ ನಾನು ಕೆಟ್ಟದಾಗ ಅಭಿನಯ ಮಾಡಿದ್ದೆ. ಅವರು ಬೈದಾಗ ಒಂದು ಸ್ವಲ್ಪ ಕೋಪಿಸ್ಕೊಂಡೋಗಿ ಆಚೆ ನಿಂತ್ಕೊಂಡು ಕೋಪಿಸ್ಕೊಳ್ಳೋದಲ್ಲ, ರೆಡಿಯಾಗಿ ಬರಬೇಕು, ಒಳ್ಳೆ ಹೈಟ್ ಇದೆಯಾ, ವಾಯ್ಸ್ ಇದೆ, ರೆಡಿ ಆಗಲ್ಲ, ಏನೋ ನಿಮಗೆ ದಾಡಿ ಅಂತ ಅಂದರು. ನನಗೂ ಅದೇ ಸ್ಟೇಜಲ್ಲಿದ್ದೆ, ನಾನು ರೆಡಿ ಆಗಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ರೆಡಿ ಆಗಿರಲಿಲ್ಲ ನಾನು, ಅಂದರೆ ಸಿಕ್ತು ಬಂದುಬಿಟ್ಟೆ. ಆವಾಗ ಅವರು ನೀನು ಬಿಟ್ಬಿಡು ಸಾಕು ಇದನ್ನು, ನೀನು ಒಂದು ಇದು ಕೊಡ್ತೀನಿ, ಚೀಟಿ ಕೊಡ್ತೀನಿ, ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡು ಅಂತ ಕಲಾಂಗೋತ್ರಿ ರಾಜಾರಾಮ್ ಸರ್ದು ನಂಬರ್ ಕೊಟ್ಟರು. ಆ ಕೆಫೆ ಸ್ಟೇ ಹೌಸಲ್ಲಿ ಶೂಟಿಂಗು ಅಲ್ಲೇ ನಮ್ಮ ನ್ಯಾಷನಲ್ ಕಾಲೇಜಲ್ಲೇ ಕಲಾಂಗೋತ್ರಿ ರಿಹರ್ಸಲ್ಲು. ಅಲ್ಲಿಂದ ನಂದು ಥಿಯೇಟ್ರು ಅಂದರೆ ನಾನೇನು ತುಂಬ ಬ್ಯಾಕ್ ಸ್ಟೇಜ್ ಕೆಲಸಗಳು ಮಾಡಿದ್ದು ಬಿಟ್ಟರೆ ಈ ಲೈಟಿಂಗು ಆ ಥರದಲ್ಲಿ ಡೀಟೇಲಾಗಿ ಮಾಡಿಲ್ಲ. ಅದು ನಾಟಕ ಡೈರೆಕ್ಟ್ ಮಾಡಿಸಿಲ್ಲ, ಬರೆದಿಲ್ಲ. ನಾನು ಆ ಮುಜಲುಗಳನ್ನು ತಿಳ್ಕೊಂಡೆ. ಅಂದರೆ ಒಂದು ಆ್ಯಕ್ಟಿಂಗ್ ಒಂದು ಬೇಸಿಕ್ ಡಿಸಿಪ್ಲಿನ್ ಇರುತ್ತಲ್ಲ. ಆಮೇಲೆ ನಾನು ಹೆಚ್ಚು ನಾಟಕಗಳು ನೋಡಿದೆ. ಆಮೇಲೆ ಅಲ್ಲಿ ಒಂದು ಒಡನಾಟ ಇದೆಯಲ್ಲ, ಎಲ್ಲ ಎಕ್ಸ್ಪರ್ಟ್ ಆ್ಯಕ್ಟ್ರುಗಳು, ಮುಖ್ಯಮಂತ್ರಿ ಚಂದ್ರು, ಮಂಜುನಾಥ್ ಹೆಗಡೆ, ರಾಜಾರಾಮ್ ಸರ್, ಶ್ರೀನಿವಾಸ್ ಮೇಷ್ಟ್ರು. ಆಮೇಲೆ ಅಲ್ಲಿ ನಮ್ಮ ಥಿಯೇಟ್ರ್ ಒಳಗೇ ಪ್ರದೀಪ್ ಅಂತ ಇದ್ದರು, ಆಮೇಲೆ ಭಟ್ರು ಅಂತ ಇದ್ದರು ಇನ್ನೊಬ್ಬರು. ಅಂದರೆ ಅವ್ರದ್ದೆಲ್ಲ ಆ್ಯಕ್ಟಿಂಗ್ಗಳು ಅಥವಾ ಬೇರೆ ಟೀಮ್ಗಳು ಒಡನಾಟ, ಬೇರೆ ಟೀಮ್ಗಳ ನಾಟಕ ಎಲ್ಲ ನೋಡಿ ಓಕೆ ಇದು ಅಂದರೆ ಗೊತ್ತಾಯ್ತು ನನಗೆ ಪಟ್ಟು ಹೆಂಗೆ ಹಾಕಬೇಕು ಅಂದರೆ ಯಾವುದಕ್ಕೆ ಯಾವ ರೋಲ್ಗೆ ಅಂತ. ಆಮೇಲೆ ಪ್ಯಾರಲಲ್ಲಿ ಏನಾಯಿತು, ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಪೇಪರ್ ಓದ್ತಿದ್ದೆ ನಾನು. ಆದರೆ ಬುಕ್ಸು ಕೆಲವೊಂದು ಓದ್ತಿದ್ದೆ. ಏನಾಯಿತು, ನಾನು ಓದಿದ್ದು RSS ಬ್ಯಾಕ್ಗ್ರೌಂಡ್ ಸ್ಕೂಲ್ ಆದ್ದರಿಂದ ಈ ವಿವೇಕಾನಂದ ಈ ಥರದ ಪುಸ್ತಕಗಳು ಓದಿದ್ದೆ ಬಿಟ್ಟರೆ ಈ ಸಾಹಿತ್ಯದ್ದೆಲ್ಲ ಓದಿರಲಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಓದಿರಲಿಲ್ಲ, ಭೈರಪ್ಪ ಅವ್ರು ಓದಿರಲಿಲ್ಲ, ಯಾರೂ ಓದಿರಲಿಲ್ಲ ನಾನು. ಆವಾಗ ಏನಾಯಿತು, ಇಲ್ಲಿ ನಮ್ಗೆ ಥಿಯೇಟ್ರಲ್ಲಿ ಕನ್ನಡ ಪಾಲಿಷ್ ಆಗೋಕ್ಕೆ ಒಂದಿಷ್ಟು ಪುಸ್ತಕಗಳು ಓದು ಅಂತ ಹೇಳಿದರು. ಶುದ್ಧೀಕರಣ ಅದೊಂದು ಪ್ಲಸ್ ಆಯಿತು. ಅಲ್ಲೊಂದಿಷ್ಟು ಓದಿದೆ. ಆವಾಗ ಓದಿದಾಗ ಆ ಪುಸ್ತಕದಲ್ಲಿರೋ ಒಂದು 10-6 ಪಾತ್ರಗಳು ಅಂದರೆ ಇದನ್ನು ನಾನು ಮಾಡಿದ್ರೆ ಈಗ ಕನ್ನಡ ಸಾಲಲ್ಲ ಅದು. ಈಗ ಉದಾಹರಣೆಗೆ ನಾವು ಕರ್ವಾಲೋದಲ್ಲಿ ಮದ್ದಣ್ಣನ ರೋಲು ನಾನು ಇಲ್ಲಿ ಕನ್ನಡದಲ್ಲಿ ಮಾತಾಡೋದಾಗಲ್ಲ. ಇವನ್ ಈಗಲೂ ಸಹ ರಜನಿಕಾಂತ್ ಅವ್ರು ವೇಟಿಂಗ್ ಆ ಪಾತ್ರಕ್ಕೆ. ದಳವಾಯಿ ಮದ್ದಣ್ಣ ಅಲ್ಲ, ಮಂದಣ್ಣ ಅಂತಾರೆ. ಅವನು ಅಲ್ಲಿ ಜೇನು ಹಿಡಿತಾ ಇರ್ತಾನೆ. ಅವನು ಅಲ್ಲಿ ಕರ್ವಾಲೋ ಅಂತ ಡಾಕ್ಟರ್ ಇರ್ತಾರೆ ಕರ್ವಾಲೋದಲ್ಲಿ. ಅವರು ಈ ಸೈಂಟಿಸ್ಟು, ಅವರು ಮೂಡಿಗೆರೆ ಒಂದು ಆಫೀಸ್ ಮಾಡ್ಕೊಂಡಿರ್ತಾರೆ. ಅಲ್ಲೇ ಇವರು ಪೂರ್ಣಚಂದ್ರ ತೇಜಸ್ವಿ ಸರ್ ಹೋಗ್ತಾ ಇರ್ತಾರೆ. ಸೊ ಆ ಥರದ್ದೊಂದು ಕತೆ. ಆ ರೋಲ್ ಮಾಡಿದ್ರೆ ಅಲ್ಲಿ ಸ್ಲ್ಯಾಂಗ್ ಬೇರೆ. ಯಾಕಂದ್ರೆ ನಾನು ಹಾಸನದ್ದು, ನಂಗೆ ಗೊತ್ತು, ಚಿಕ್ಕಮಂಗ್ಳೂರು 60 ಕಿಲೋಮೀಟ್ರಿಗೆ ಭಾಷೆ ಚೇಂಜ್ ಆಗಿಬಿಡುತ್ತೆ. ಅವ್ರದ್ದು ಒಂಥರ ರಾಗ ಇರುತ್ತೆ, ನಮ್ಮದೊಂದು ರಾಗ ಇರುತ್ತೆ. ಮೈಸೂರಿಗೆ ಬಂದರೆ ಬೇರೆ. ಈ
ಇದನ್ನು ಆಮೇಲೆ ನಮಗೇನಾಗಿತ್ತು, ನನಗೆ ಚೆನ್ನಾಗಿ ನೆನಪಿದೆ, ರಾಜಾರಾಮ್ ಸರ್ ಹೇಳಿದ್ದು, ಆ್ಯಕ್ಟಿಂಗ್ ಎಲ್ಲಿ ಕಲಿಬೇಕು ಅಂದರೆ ಹೋಲ್ ವರ್ಲ್ಡ್ ಈಸ್ ಅನ್ ಆ್ಯಕ್ಟರ್ ಸ್ಟೇಜ್. ಅಂದರೆ ಇಲ್ಲಿ ಎಲ್ಲರೂ ಆ್ಯಕ್ಟ್ ಮಾಡ್ತಿರ್ತಾರೆ ಬೆಳಗ್ಗೆ ಎದ್ದು. ತರಕಾರಿ ಮಾರೋನು ಮನೇಲಿ ಸೀರಿಯಸ್ ಆಗಿರ್ತಾನೆ, ಗಾಡಿಗೆ ಹೋಗ್ಬೇಕಾದ್ರೆ ತರಕಾರಿ 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 ಅಂತಿರ್ತಾನೆ, ಕೂಗ್ತಾನೆ. ಚೇಂಜ್ ಓವರ್ ಆಗ್ತಾನೆ ಅವನು ಪ್ರೊಫೆಷನಿಗೆ ಬಂದ ತಕ್ಷಣ. ಯಾರೋ ಬಾಸ್ ಅಂದ ತಕ್ಷಣ ಅವನ ಹೆಂಡತಿ ಜೊತೆ ಮಕ್ಕಳ ಜೊತೆ ಆರಾಮಾಗಿರ್ತಾನೆ. ಆ ಚೇರಲ್ಲಿ ಕೂತ ತಕ್ಷಣ ಒಂದು ಇದು ಬರುತ್ತೆ ಅವನಿಗೆ, ಒಂದು ಸೀರಿಯಸ್ನೆಸ್ ಬರುತ್ತೆ. ಸೊ ಅದೆಲ್ಲ ಆ ನ್ಯೂಯಾನ್ಸನ್ಸ್ ಎಲ್ಲ ಅಬ್ಸರ್ವ್ ಮಾಡಬೇಕು. ಆವಾಗ ಒಬ್ಬ ಅದ್ರೊಳಗೆ ಅಲ್ಲೇ ಇರೋದು ಪಾಯಿಂಟ್, ಒಬ್ಬ ಕ್ಯಾರೆಕ್ಟರ್ ಒಳಗೆ ಹೋಗೋಕ್ಕೆ ಒಂದು ಸಣ್ಣ ಗೆಸ್ಚರು ಕ್ಯಾರೆಕ್ಟರ್ ಚೇಂಜ್ ಮಾಡಿಬಿಡುತ್ತೆ, ಒಂದು ಸಣ್ಣ ಇದು ಒಂದು ಚೇಂಜ್ ಮಾಡುತ್ತೆ. ಸೊ ಅದನ್ನು ನಾನು ಎಲ್ಲ ನನಗೆ ಇವತ್ತಿಗೂ ಕಲಿತಾ ಇದ್ದೀನಿ, ಇವತ್ತಿಗೂ ವಿದ್ಯಾರ್ಥಿನೇ. ಬಟ್ ಇದು ಹೆಲ್ಪ್ ಆಗಿದ್ದು ಥಿಯೇಟ್ರ್ ನಾನಿದ್ದಾನೆ. ಅಲ್ಲ, ಥಿಯೇಟ್ರ್ ನಂತರ ಸುಮಾರು ಸೀರಿಯಲ್ಗಳು ಮಾಡ್ತೀರಿ, ಸಿನಿಮಾಗಳನ್ನ ಮಾಡ್ತೀರಿ. ಎಷ್ಟೋ ಸಿನಿಮಾಗಳಲ್ಲಿ ನಾವು ನಿಮ್ಮ ಪಾತ್ರನ ಸೆಲೆಬ್ರೇಟ್ ಮಾಡೀನಿ. ಆನೆಸ್ಟ್ಲಿ ಸ್ಪೀಕಿಂಗ್, ಥಗ್ಸ್ ಆಫ್ ರಾಮಗಢ, ವಾಟ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಅಶ್ವಿನ್. ಸೀರಿಯಸ್ಲಿ ನಾನು ಇವತ್ತಿಗೂ ಅದನ್ನು ನಾನು ಮರೆಯಲ್ಲ. ಆ ಥರದ್ದು ಗೆಸ್ಚರ್ಗಳು, ಆ ಥರದ ಅಪೀರೆನ್ಸು. ಅವತ್ತು ಸಿನಿಮಾ ಶೋ ಮುಗಿದ್ಮೇಲೆ ಕೂಡ ನಾನು ನಿಮ್ಮ ಜೊತೆ ಮಾತಾಡಿದ್ದೆ. ಬಟ್ಟು ಅಶ್ವಿನ್ ಹುಡ್ಕೋ ಹೋದಂಥ ಒಂದು ಪಾತ್ರಗಳ ಸಂಖ್ಯೆ ಮತ್ತು ಸಿನಿಮಾಗಳ ಸಂಖ್ಯೆ ಒಂದೊಂದೊಂದು ಬೇರೆ ಬೇರೆ ಆಗ್ತಾ ಬಂತು. ರೀಸೆಂಟಾಗಿ ಬಗೀರ ದೊಡ್ಡ ಮಟ್ಟದ ಹಿಟ್ಟಾಗಿದೆ. ಬಗೀರದ ಒಂದು ಪಾತ್ರ ತುಂಬ ಕಾಡುವಂಥ ಪಾತ್ರ ನಿಮ್ಮದು. ಜೊತೆಗೆ ಭೈರತಿ ಕೂಡ ನವಂಬರ್ 15ಕ್ಕೆ ಬರುತ್ತೆ. ಈ ಸಿನಿಮಾಗಳ ಆಯ್ಕೆ ಪ್ರಕ್ರಿಯೆ ಮತ್ತು ಈ ಭೈರತಿಗೆ ನೀವು ಕನೆಕ್ಟ್ ಮಾಡೋದಾದರೆ ಸರ್, ಈಗ ಒನ್ ಆಫ್ ದಿ ಬೆಸ್ಟ್ ಯೂಟ್ಯೂಬ್ ಚಾನಲ್ ಕನ್ನಡ ಪಿಕ್ಚರ್. ಇಲ್ಲಿ ಸತ್ಯ ಹೇಳ್ಬಿಡ್ತೀನಿ, ಇನ್ನೂ ಆಯ್ಕೆ ಮಾಡೋ ಸ್ಟೇಜ್ಗೆ ಹೋಗಿಲ್ಲ ಸರ್ ನಾನು. ಯಾಕೆಂದ್ರೆ ನಾವು ಆನೆಸ್ಟಾಗಿ ಒಪ್ಕೋಬೇಕು. ಇಲ್ಲೇನು 100 ವರ್ಷ ಮಳೆ ಹೊಡ್ಕೊಂಡು ಯಾವನೂ ಇರೋಲ್ಲ. ಇರ್ಬೇಕಾದ್ರೆ ಸತ್ಯ ಹೇಳೋಣ. ಯಾಕೆಂದರೆ ಈಗ ನನ್ನಂಗೆ ಯಾರೋ ಒಬ್ಬ ಇಂಜಿನಿಯರಿಂಗ್ ಮುಗಿಸಿ ಆ್ಯಕ್ಟರ್ ಆಗಬೇಕು ಅಂತಿದ್ದವನಿಗೆ ಇವ್ರು ಹೆಂಗೆ ಆಯ್ಕೆ ಮಾಡ್ಕೋತಾರೆ, ಇವ್ರಿಗೆಲ್ಲ ಆಪ್ಷನ್ಸ್ ಅಂತ. ಆ್ಯಕ್ಚುಲಿ ಆ ಫೇಸಲ್ಲೇ ಇಲ್ಲ ನಾವು. ಈಗೇನಾಗಿದೆ, ನಾವು ಪ್ಯಾಷನಾಗಿ ತೊಗೊಂಡಾಗ ಆಯ್ಕೆ ಇರುತ್ತೆ. ಆವಾಗ ಅವನಿಗೊಂದು ಬ್ಯಾಕಪ್ ಇರಬೇಕು. ಅಂದರೆ ಒಂದು ಫ್ಯಾಮಿಲಿ ಬಿಸ್ನೆಸ್ ಇರ್ಬೋದು, ಇಲ್ಲ ಜಾಬ್ ಇರ್ಬೋದು, ಇಲ್ಲ ಒಂದು ದುಡ್ಡು ಇರ್ಬೋದು ಮನೆ ಕಡೆ ತುಂಬ. ಇಲ್ಲ, ಆ್ಯಕ್ಚುಲಿ ಬೇಕಾಗಿರೋದು ಬೆಂಗಳೂರಂಥ ಊರಲ್ಲಿ ದುಡ್ಡು. ಬೆಳಗ್ಗೆ ಎದ್ದರೆ ದುಡ್ಡು ಬೇಕು. ಸೊ ಇಲ್ಲೇ ಏನಾಗುತ್ತೆ, ನಾವು ಫುಲ್ ಟೈಮ್ ಆ್ಯಕ್ಟಿಂಗ್ ಅಂತ ತೊಗೊಂಡಾಗ ಕಮಿಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಕಮಿಟ್ಮೆಂಟ್ ಅಂತ ಬಂದಾಗ ನಾನೊಬ್ಬ ನಟನೇ ಆಗ್ತೀನಿ, ನಟನೆ ಬಿಟ್ಟು ಬೇರೆ ಜೀವನ ಮಾಡಲ್ಲ ನಾನು ಅಂತ ಡಿಸೈಡ್ ಮಾಡಿದಾಗ ನನಗೆ ಆಯ್ಕೆ ಕಮ್ಮಿ. ಕೊಟ್ಟಿದ್ದನ್ನು ಕಣ್ಣಿಗೆ ಹೊತ್ಕೊಂಡು ರಾಯರ ಪ್ರಸಾದ ಅಂದ್ಕೊಂಡು ಎಷ್ಟಾಗುತ್ತೆ ಅಷ್ಟು ಆನೆಸ್ಟಾಗಿ ನನ್ನ ಕಡೆಯಿಂದ ಏನು ಅವರು ಈಗ ಬರೆದಿರ್ತಾರೆ, ಚೆನ್ನಾಗೇ ಬರೆದಿರ್ತಾರೆ. ಯಾರೇ ಏನೇ ಬರೆದ್ರು ಅವ್ರದ್ದು ಚೆನ್ನಾಗೇ ಇರುತ್ತೆ. ಅವರು ನನ್ನ ಬೆಸ್ಟ್ ಅಂತಲೇ ಬರೆದಿರ್ತಾರೆ. ಅವರು ಒಂದು 10 ಸರಿ ಗೀಜಾಕಿ ಬರೆದಿರ್ತಾರೆ. ಅದ್ರಲ್ಲಿ ನಾವೇನಾದ್ರು ಒಂದು ಆ್ಯಡ್ ಮಾಡಿ ಅವ್ರಿಗೆ ವಾವ್ ಅನ್ನಿಸ್ಬೇಕು. ಅವ್ರು ಇನ್ನೊಂದು ಸಿನಿಮಾಗೆ ಕರಿಬೇಕು. ಅಂದರೆ ನಾನು ಯಾಕೆಂದರೆ ನನಗೆ ತುಂಬ ಜನ ಲೀಡಾಕಾಗಲ್ಲ ಅಂದ್ರೆ ಇದೇ ರೀಸನ್ ಅಷ್ಟೇ. ಪ್ರೊಡ್ಯೂಸರ್ಸು ಸಿಗೋದು ಕಷ್ಟ. ಒಂದು ಲೀಡ್ ಆದಮೇಲೆ ಗೆದ್ದರೆ ಸೂಪರ್, ಅದು ಸ್ವರ್ಗ. ಗೆಲ್ಲಿಲ್ಲ ಅಂದರೆ ಅದು ಇನ್ನೊಂದು ಆ ಕಡೆ ಮುಳ್ಳಿರುತ್ತೆ, ಈ ಕಡೆ ಹಾಸಿಗೆ, ಆ ಕಡೆ ಮುಳ್ಳು ಕಡೆಗೆ ಬಿದ್ದರೆ ಮುಗೀತು, ಎದ್ದೇಳೋಕ್ಕಾಗಲ್ಲ ವಾಪಸ್ಸು. ನಾವು ತುಂಬ ಜನ ಹೀರೋಗಳು ನೋಡಿದ್ದೀವಿ. ಆಮೇಲೆ ಈ ಹೀರೋನೇ ಆಗಬೇಕು ಅಂದರೆ ಅದಕ್ಕೊಂದು ಡೆಡಿಕೇಶನ್ ಬೇಕು, ಆಮೇಲೆ ಲಕ್ಕು ಬೇಕು. ಲಕ್ ಮ್ಯಾಟ್ರಸ್ ಎಲ್ಲ ಆರ್ಟಿಲಿ. ಈಗ 100 ಆಗಬೇಕಂದ್ರೆ 99 ಆದರೆ 100 ಅನ್ನೋದು 100 ಆಗಬೇಕಲ್ಲ, 100 ಆಗಬೇಕಲ್ಲ. 100 ಒಂದಾದರೆ ಇಲ್ಲ 99 ಅಲ್ವಾ ಅಂತಾರೆ. ಸೊ ಇದೆಲ್ಲ ನೋಡಿ ಆಮೇಲೆ ನಾನು ಬಿಟ್ಟು ನಾನು ಪರ್ಸನಲ್ ತೊಗೊಂಡು ಬೇರೆಯವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ನಾನು ಪರ್ಸನಲ್ ತೊಗೊಂಡ್ರೆ ನಾನು ಬಿಟ್ಟಿದ್ದೆ ಅವಾಗ ಜಾಬು. ನನಗೆ ಮದುವೆಯಾಗಿ ಒಂದು 4 ವರ್ಷ ಆದಮೇಲೆ ನಾನು ಬಿಟ್ಟು ಒಂದು ನೆಕ್ಸ್ಟ್ 6 ತಿಂಗಳಿಗೆ ನಾನು ತಂದೆ ಆಗಿದ್ದೀನಿ. ಅಂದರೆ ನಾನು ಆಲ್ರೆಡಿ 30 ನಾನು ಬಿಟ್ಬಿಟ್ಟೆ. ಅದು ಸಹ ಪೀಕ್ ಟೈಮ್. ಅದು ಬಿಡೋ ಟೈಮಲ್ಲ, ಅದು ದುಡಿಯೋ ಟೈಮು. ಅವಾಗ ನಾನು ಇಲ್ಲ, ನನ್ನ ಪ್ಯಾಷನ್ ಏನಿದೆ ಅದು ಅಂತ. ಯಾಕೆಂದ್ರೆ ನನ್ನ ತಾಯಿಗೆ ಹೇಳಿದ್ದೆ, ನಾನೊಂದು 7-8 ವರ್ಷ ಕೆಲಸ ಮಾಡ್ತೀನಿ, ಅದಾದಮೇಲೆ ನನ್ನ ಜೀವನ, ನನ್ನ ಲೈಫು, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಅಂತ. ಅವರು ಅವತ್ತು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ, ಬಟ್ ನಾನು ಮಾಡಿದೆ. ಅದನ್ನು ಸಪೋರ್ಟಿವ್ ಆಗಿ ನನ್ನ ವೈಫ್ ಸಿಕ್ಕಿದ್ಲು. ಸೊ ಮುಂದುವರಿಸ್ದೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಫುಲ್ ಟೈಮ್ ಅಂತ ಬಂದಾಗ ನಾವು ಬರೀ ಹೆಂಗೇನು ಕಂಫರ್ಟ್ ಝೋನಿಂದ ಆಚೆ ಬಂದಿದ್ದೀನಿ ನಾನು ಯಾವಾಗಲೂ. ಅದೆಲ್ಲ ದೊಡ್ಡವ್ರು ನೋಡೇ ಕಲ್ತಿದ್ದು. ನಮಗೇನು ಆ ಥರ ಇರಲಿಲ್ಲ. ಸೀರಿಯಲಲ್ಲಿ ಆರಾಮಾಗಿತ್ತು, ಸೀರಿಯಲ್ಲು ಸಿಗ್ತಿತ್ತು, ಮಾಡ್ತಿದ್ವಿ. ಒಂದು 8-10 ದಿನ ಕೆಲಸ ಇದ್ದರೆ ಸಾಕು ಜೀವನ ಮಾಡೋಕ್ಕೆಲ್ಲ. ಬಟ್ ಅದು ಯಾವಾಗ ನಿಮ್ಗೆ ಕಂಫರ್ಟ್ ಇರುತ್ತೆ ಅಲ್ಲಿ ನೆಕ್ಸ್ಟು ಅಭಿವೃದ್ಧಿ ಇರೋಲ್ಲ, ಆಗಲ್ಲ. ಅಂದರೆ ಅದು ಮನುಷ್ಯಂಗೆ ಕಂಫರ್ಟ್ ಅಂದಾಗಲೇ ಸಮಸ್ಯೆ. ಮೈಸೂರು ಪಾಕ್ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ, ಜಾಸ್ತಿ ತಿಂದರೆ ಶುಗರ್ ಬರುತ್ತೆ. ಅಲ್ಲೇ ಇದೆ, ಪಕ್ಕದಲ್ಲೇ ಇದೆ ಸಮಸ್ಯೆ. ಕೊಬ್ಬು ಬರುತ್ತೆ, ಬೊಜ್ಜು ಬರುತ್ತೆ. ಸೊ ಅದು ಎಷ್ಟು ತಿನ್ಬೇಕು ಅಷ್ಟೇ ತಿನ್ನಬೇಕು. ಸೊ ನನಗೆ ಆ ಕಂಫರ್ಟ್ ಝೋನ್ ಇತ್ತು. ಸೀರಿಯಲ್ ಎಲ್ಲ ಆಪರ್ಚುನಿಟೀಸ್ ಬರ್ತಾಯಿತ್ತು, ರೆಸ್ಪೆಕ್ಟ್ ಇತ್ತು, ಎಲ್ಲ ಇತ್ತು. ಅವರು ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು. ಪಾತ್ರಗಳು ಹಂಗೂ ಹಿಂಗೂ ಬರೋದು. ಯಾಕೆಂದರೆ ನಾವು ಸೀರಿಯಲ್ ಇಂಡಸ್ಟ್ರಿ ಬ್ಲೇಮ್ ಮಾಡೋಕ್ಕೆ, ನಾವು ಇವತ್ತೇನಾದ್ರು ಒಂಚೂರು ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀಯ ಅಂದರೆ ಅದಕ್ಕೆ ಸೀರಿಯಲ್ಲೇ ಕಾರಣ.
ಯಾಕೆ ಅಂದರೆ ದುಡ್ಡು ಕೊಟ್ಟು ನಾವೊಂದು ಪಾಲಿಷ್ ಮಾಡಿ, ಅಂದರೆ ಈಗ ಎಲ್ಲ ಒನ್ ಡೇ ಟೇಕಲ್ಲಿ ಆಗಿರಲ್ಲ. ನಾವು ಈಗ ಹೋಗ್ತಾ ಹೋಗ್ತಾ ಒನ್ ಟೇಕಲ್ಲಿ ಆಗ್ಬೋದು. ಫಸ್ಟೆಲ್ಲ ಅಲ್ಲೂ ಬಯಸ್ಕೊಂಡಿದ್ದೀವಿ, ಚೆನ್ನಾಗಿ ಮಾಡು ಅಂದಿದ್ದಾರೆ, ಕಲಿಯೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ, ಪ್ಲಸ್ ದುಡ್ಡು ಕೊಟ್ಟಿದ್ದಾರೆ. ಅದು ಯಾರೂ ಕೊಡಲ್ಲ. ನಾನು ತುಂಬ ಥಿಯೇಟ್ರ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೇಳ್ತೀನಿ, ನೀವು ಸೀರಿಯಲ್ ಮಾಡಿ ಅಂತ. ಯಾಕೆಂದರೆ ಸೀರಿಯಲ್ ದುಡ್ಡು ಸಿಗುತ್ತೆ, ಅವ್ನಿಗೇನೋ ಅವ್ನ ಖರ್ಚಿಗಾಗುತ್ತೆ, ಪೆಟ್ರೋಲ್ಗಾಗುತ್ತೆ, ಊಟ ತಿಂಡಿಗಾಗುತ್ತೆ. ಈಗ ಎಲ್ಲ ಸ್ಟಾರ್ಸ್ಗಳು ಫ್ರಮ್ ನಮ್ಮ ಯಶ್ ಅವ್ರು ಇರ್ಬೋದು, ಗಣೇಶ್ ಸರ್ ಇರ್ಬೋದು, ಆಮೇಲೆ ಶಾರುಖ್ ಖಾನ್ ಇರ್ಬೋದು, ಎಲ್ಲ ಸೀರಿಯಲಿಂದನೇ ಬಂದವರು. ಅಂದರೆ ಆ ಸೀರಿಯಲಲ್ಲಿ ಅಲ್ಲಿ ಎಲ್ಲ ಹೇಳ್ತಾರೆ ತುಂಬ ಸೀನ್ಸ್ ಮಾಡ್ತಾರೆ ಅಂತ. ಆ ತುಂಬ ಸೀನ್ಸ್ ಮಾಡೋದಕ್ಕೆ ನಾವು ಸೆಟ್ ಆಗಿಬಿಟ್ಟಿರ್ತೀವಿ. ಇದು ನಮ್ಗೆ ಸಿನಿಮಾ ಆರಾಮು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಟೆಕ್ನಿಕಲಿ ತುಂಬ ಇರುತ್ತೆ, ಅಂದರೆ ಲೈಟಿಂಗ್ ಅಂದರೆ ತುಂಬ ಡೀಟೇಲಿಂಗ್ ಇರುತ್ತೆ. ಸೀರಿಯಲಲ್ಲಿ ಅಷ್ಟು ಇರೋದಿಲ್ಲ, ಸ್ಕೋಪು ಇರೋದಿಲ್ಲ, ಅವರು ಪಟ್ಟಂತ ಮಾಡ್ತಾರೆ. ಬಟ್ ಈಗ ಸಿನಿಮಾ ರೇಂಜಿಗೆ ಮಾಡ್ತಾಯಿದ್ದಾರೆ. ಅದು ಬೇರೆ. ಈಗ ನಾವು ಬಿಟ್ಟ ಮೇಲಂತೂ ಈಗ ಸೀರಿಯಲ್ ಹೆಲಿಕಾಪ್ಟ್ರೇ ಬಂದುಬಿಟ್ಟಿದೆ, ತುಂಬ ರಿಚಾಗಿ ಮಾಡ್ತಿದ್ದಾರೆ. ನನಗೆ ಅದ್ರ ಬಗ್ಗೆ, ಆ ಇಂಡಸ್ಟ್ರಿ ಬಗ್ಗೆ ಸಖತ್ ಗೌರವ ಇದೆ. ಅದೇನಾದ್ರು ಇಲ್ಲ ಅಂದಿದ್ರೆ ಎಷ್ಟು ಜನ ಆರ್ಟಿಸ್ಟ್ ಮಲ್ಲಿರೋರು, ಕೆಲಸನೇ ಇರ್ತಿರ್ಲಿಲ್ಲ. ಎಷ್ಟು ಕ್ಯಾಮ್ರಾಮನ್, ಎಷ್ಟು ಟೆಕ್ನಿಷಿಯನ್ಸು, ಎಷ್ಟು ಸಾವಿರಾರು ಜನಕ್ಕೆ ಅನ್ನ ಹಾಕ್ಬಿಟ್ಟಿದೆ. ಅದು ಸೀರಿಯಲ್ ಅಂತ ನಾವು ಕಣ್ಗಣಿಸೋಕ್ಕಾಗೋದೇ ಇಲ್ಲ. ಅದೊಂದು ಅದ್ಭುತವಾದ ಇಂಡಸ್ಟ್ರಿ. ಬಟ್ ನಾನು ಅಲ್ಲಿ ಚೆನ್ನಾಗಿತ್ತು. ಬಟ್ ನಂಗೆ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದೊಂದು ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಅದಕ್ಕೆ ಬಿದ್ದಾಗ ಗೊತ್ತಾಯಿತು ಎರಡಕ್ಕೂ ಡೇಟ್ ಕ್ಲಾಶ್ ಆಗುತ್ತೆ. ಅಂದರೆ ಮ್ಯಾಚ್ ಮಾಡೋಕ್ಕೆ ಕಷ್ಟ. ಅಂದರೆ ನಾವೇನೋ ಒಂದು ಪೆಕ್ಯುಲರ್ ರೋಡ್ ಮಾಡಿ ಗಡ್ಡ ಬಿಟ್ಟಿರ್ತೀನಿ, ಇವ್ರು ಶೇವ್ ಮಾಡೋ ಅಂತಾರೆ ಸೀರಿಯಲಲ್ಲಿ. ನಾವು ಒಳ್ಳೆ ಆ್ಯಕ್ಟ್ರ್ ಆದರೆ ಎರಡಕ್ಕೂ ಆನೆಸ್ಟಿ ತೋರಿಸ್ಬೇಕು. ಇಲ್ಲಿ ಶೇವ್ ಮಾಡಿದ್ರೆ ಇಲ್ಲಿ ಬಯಸ್ಕೊತೀನಿ, ಗಡ್ಡ ಬಿಟ್ಟರೆ ಅಲ್ಲಿ ಬಯಸ್ಕೊತೀನಿ. ಸೊ ನಾನೇನು ಮಾಡಿದೆ, ಓಕೆ 1-2 ವರ್ಷ ಬಿಟ್ಟು ಸಿನಿಮಾ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಮಾಡಿದಾಗ ಅವನೇ ಶ್ರೀಮನ್ ನಾರಾಯಣ ನಾನು ಡಿಸೆಂಬರ್ 29 ರಿಲೀಸ್ ಆಯಿತು, 2019. ಅದ್ರಲ್ಲಿ ಒಳ್ಳೆ ಹೆಸರು ಬಂತು ನನಗೆ. ನರ್ಸಿ ಅಂತ ರೋಲ್ ಮಾಡಿದೆ, ಒಳ್ಳೆ ಹೆಸರು ಬಂತು. ನಾನು ಅದಾದಮೇಲೆ ನನಗೆ ಸಿನಿಮಾಗಳು ಬರುತ್ತೆ, ಮಾಡ್ಕೊಂಡಿರೋಣ ಅಂತ ನಾನಿದ್ದೆ. ಕಟ್ ಮಾಡಿದ್ರೆ ಕರೋನಾ ಬಂತು. ಮಾರ್ಚ್ 23 ನಮ್ಮ ಪ್ರಧಾನಮಂತ್ರಿಗಳು ಆಜ್ ಕೆ ರಾತ್ ಬಂದ್ ಹೋಗಯ ಅಂತ ಹೇಳಿದ್ರು, ಅಲ್ಲಿ ಕ್ಲೋಸ್ ಆಯಿತು. ಕರೋನಾ ಬಂತು. ಅದಾದಮೇಲೆ 6 ತಿಂಗಳು ಶೆಡ್ಡು. ಆ್ಯಕ್ಚುಲಿ ಆ ಝೋನಲ್ಲಿ ನಾನು ಮತ್ತೆ ಏನಾದ್ರು ಮಾಡಲೇಬೇಕು. ಆ್ಯಕ್ಟಿಂಗ್ ಬಿಟ್ಟು ಏನೋ ಗೊತ್ತಿಲ್ಲ, ಅದೇನು ಎಲ್ಲ ಆ್ಯಕ್ಟ್ರಸ್ನೂ ಕೇಳ್ತಿರ್ತೀನಿ ನಾನು. ಇದೊಂಥರ ವೈರಸ್ಸು ಸರ್ ಇದು. ಅಂದರೆ ಈಗ ಇದು ಬಿಟ್ಟು ಬೇರೆ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ನನಗೂ ಎಲ್ಲ ಗೊತ್ತು, ಪ್ರಪಂಚದಲ್ಲಿ ಎಲ್ಲ ಬಿಸ್ನೆಸ್ಸು ಎಲ್ಲ ನನಗೆ ಎಲ್ಲ ನಾಲೆಡ್ಜ್ ಇದೆ, ಅದು ಮಾಡೋಕ್ಕೆ ಬಿಡಲ್ಲ. ಗುಂಗಿದು. ಅಂದರೆ ಅದು ಏನೋ ಗೊತ್ತಿಲ್ಲ. ನಾವು ಈಗ ಅಂದ್ಕೊಂಡಿರ್ತೀವಿ ಏನಾದ್ರು ಮಾಡಿಬಿಡ್ಬೇಕು ಅಂತ, ಏನೋ ಅಂದ್ಕೊಂಡು ಹಿಂಗೆ ಕಾರ್ ಓಡಿಸ್ತಾ ಇದ್ರೆ, ಹಿಂಗೆ ಡೋರ್ ತೆಗೆದ್ರೆ ಕಾರ್ದು, ಸರ್ ನೀವು ಆ ಸಿನಿಮಾ ಸಖತ್ತಾಗಿ ಮಾಡಿದ್ದೀರಿ ಸರ್ ಅಂದ್ಬಿಟ್ಟು ಯಾರೋ ಮಾತಾಡ್ಬಿಡ್ತಾರೆ. ಎಲ್ಲರೂ ಟೀ ಕುಡಿತಾನೆ ಹೋಟ್ಲ್ ಹತ್ರ ನಿಂತಾಗ. ಅದು ಮತ್ತೆ ಇಲ್ಲ, ಏನೋ ಮಾಡಬೇಕು. ಇಲ್ಲ, ನಾನು ಪರ್ಸ್ನಲಾಗಿ ಯಾಕೆ ಥಗ್ಸ್ ಆಫ್ ರಾಮ್ಗಢ ಹೇಳ್ತೀನಿ, ನಾನು ನಿಮ್ಮ ಹಳೆ ಸಿನಿಮಾಗಳು ನೋಡಿದ್ದೀನಿ. ಥಗ್ಸ್ ಆಫ್ ರಾಮ್ಗಢ ನನಗೆ ಏನಕ್ಕೆ ಕಾಡುತ್ತೆ ಅಂದರೆ ಆ ಕನ್ಸಿಸ್ಟೆನ್ಸಿ ಆ್ಯಕ್ಟಿಂಗ್ ಇದೆ ಗೊತ್ತಾ ಅಶ್ವಿನಿ ಮಾಡಿದ್ದು, ಫಂಟಾಸ್ಟಿಕ್. ಆ ರ್ಯಾಪು, ಆ ಒಂದು ಗ್ರಿಪ್ಪು. ಅಲ್ಲ, ಅದಕ್ಕೆ ನಾನು ಮಾಡಿದ್ದೆ ಅನ್ನೋದಕ್ಕಿಂತ ಡೈರೆಕ್ಟ್ರು ಕಾರ್ತಿಕ್ ಮಳ್ಬಾವಿ ಅಂತ, ಅವರು ರೈಟಿಂಗ್ ಹಾಗೆ ಇತ್ತು, ರಾ ಇತ್ತು. ಆಮೇಲೆ ಚಂದನ್ ಅಂತ ನನ್ನ ಕೋ ಆ್ಯಕ್ಟ್ರು, ಆಮೇಲೆ ಎಲ್ಲ ಆ್ಯಕ್ಟ್ರುಗಳು, ಮಹಾಲಕ್ಷ್ಮಿ ಇರ್ಬೋದು, ಜಗದೀಶ್ ಅಂತ ಇರ್ಬೋದು, ರಾಜೇಶ್. ಅಂದರೆ ಆ ಟೀಮ್ ಚೆನ್ನಾಗಿತ್ತು. ನಾವು ನಮ್ಮ ಆಫೀಸ್ ಇಲ್ಲೇ ಇದ್ದಿದ್ದು, ನಿಮ್ಮ ಇಲ್ಲ ಹತ್ರದಲ್ಲೇ. ಒಂದೂವರೆ ವರ್ಷದ ಜರ್ನಿ, ಆಮೇಲೆ ಪ್ರೊಡ್ಯೂಸರ್ಸ್ ಸಪೋರ್ಟ್ ಎಲ್ಲ ಚೆನ್ನಾಗಿತ್ತು. ಅಂದರೆ ಆ ಟೀಮ್ ಸೂಪರಾಗಾದರೆ ಬರುತ್ತೆ. ಅದು ನಾವು ವರ್ಕ್ಶಾಪ್ಸ್ಗಳು ಮಾಡಿದ್ವಿ. ಅಂದರೆ ತುಂಬ ಒಳಗೊಟ್ಟೋಗಿದ್ವಿ ಎಲ್ಲ ಪಾತ್ರದ ಬಗ್ಗೆ ಎಲ್ರಿಗೂ ಗೊತ್ತಿತ್ತು. ಸೊ ಹಂಗಾಯಿತು. ಹಿಂಗಾದಾಗ ಏನಾಯಿತು, ನನಗೆ ಈಗ ಥಗ್ಸ್ ಆಫ್ ರಾಮ್ಗಢ ಓಕೆ ಆಯಿತು ಸಿನಿಮಾ. ಅದರಿಂದ ನಾನು ಅದನ್ನು ಇನ್ಫ್ಯಾಕ್ಟ್ ನಾನು ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ನಾನು ಪ್ರಮುಖ ಪಾತ್ರ ಅಂತ, ನಾಯಕ ನಟ ಅಂತ ಹೇಳಿಲ್ಲ. ಯಾಕೆ ಅಂದರೆ ಅದು ಇಟ್ ವಿಲ್ ಸೆಂಡ್ ಎ ಮೆಸೇಜ್. ನಾಯಕ ನಟ ಅಂದ ತಕ್ಷಣ ಇವ್ರನ್ನ ಬರೀ ನಾಯಕ ಅಂದರೆ ಅದು ಸಮಾಜಕ್ಕೆ ಹಾಗೆ ಹೋಗುತ್ತೆ. ಅಂದರೆ ನಮ್ಮ ಸಿನಿಮಾ ಸಮಾಜಕ್ಕೆ ಹಾಗೆ ಹೋಗುತ್ತೆ, ನಾಯಕ ನಟ ಹಾಕಿ ಹೋಗ್ತಿದ್ದಾರೆ ಅಂತ. ನಾನು ನೆಟ ಆಗೋಕ್ಕೆ ಹೋಗ್ತಾ ಇರೋದು ಆ್ಯಕ್ಚುಲಿ. ಅಲ್ಲ, ಇವತ್ತಿಗೂ ತುಂಬ ಇಂಟ್ರ್ಯೂಗಳಲ್ಲಿ ಇನ್ಕ್ಲೂಡಿಂಗ್ ಶಿವಣ್ಣ ಸೇರಿ, ಅಣ್ಣ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟ್ ಅಂತೆ, ಇಲ್ಲ ಪ್ರತಿ ಪಾತ್ರವೂ ಇಂಪಾರ್ಟೆಂಟು, ಅದನ್ನು ನಾಯಕ ನಟನಾಗಿ ಅದು ಒಬ್ಬ ಡೈರೆಕ್ಟ್ರು, ಒಬ್ಬ ನಿರ್ಮಾಪಕ ಅದನ್ನು ಬಿಂಬಿಸ್ತಾನೆ. ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ, ಪ್ರತಿ ಪಾತ್ರವೂ ಹೀರೋ ಆ ಥರ ರಿಸೀವ್ ಮಾಡಬೇಕು, ಅದನ್ನು ಕಲ್ತ್ಕೋಬೇಕು, ಅದಕ್ಕೆ ನಾವು ಅಳವಡಿಸ್ಕೋಬೇಕು ಅನ್ನೋಂಥ ಮಾತು ಶಿವಣ್ಣ ಹೇಳ್ತಾರೆ. ಇದಕ್ಕೇನು ರಿಯಾಕ್ಟ್ ಮಾಡ್ತೀರಾ? ಎಕ್ಸಾಕ್ಟ್ಲಿ. ಈಗ ಶಿವಣ್ಣ ಸರ್ ಅಂದರೆ, ಈಗ ಶಿವಣ್ಣ ಸರು ಹೀರೋ. ಆದರೆ ಶಿವಣ್ಣ ಸರ್ ಹೇಳ್ದಂಗೆ ನೀವು ಕೆಲವೊಂದು ಸಿನಿಮಾದಲ್ಲಿ ಬೇರೆ ಫ್ಯಾಕ್ಟರ್ಸು ಜಾಸ್ತಿ ಆಗುತ್ತೆ. ಈಗ ಯಾವುದು ಇದು ಬಂತಲ್ಲ, ಅದು ಸುನಿಲ್ ಕುಮಾರ್ ದೇಸಾಯಿ, ಇದು ನಮ್ಮೂರ ಮಂದಾರ. ಆ ಟೈಮಲ್ಲಿ ಶಿವಣ್ಣ ಸಾರು, ಸುನಿಲ್ ಕುಮಾರ್ ದೇಸಾಯಿ ಇಬ್ಬರು ಹೀರೋನೇ. ಸುನಿಲ್ ಕುಮಾರ್ ದೇಸಾಯಿ ಟಾಪು. ಈಗ ಉಪ್ಪಿ ಸಾರು ಮಾಡಿದ್ರೆ, ಉಪ್ಪಿ ಸಾರು ಶಿವಣ್ಣ ಕಾಂಬಿನೇಷನಲ್ಲಿ ಮಾಡಿದ್ರೆ, ಉಪ್ಪಿ ಸಾರು ಡೈರೆಕ್ಷನಲ್ಲಿ ಶಿವಣ್ಣ ಸಾರು ಆ್ಯಕ್ಟ್ ಮಾಡಿದ್ರೆ
ಯಾರು ಹೀರೋ ಅಂದರೆ ಇಬ್ಬರು ಹೀರೋ, ಒಬ್ಬರು ಬ್ಯಾಕ್ ಹೀರೋ ಒಬ್ಬರು. ಈಗ ಮಣಿರತ್ನಂ ಫಿಲಮ್ ಅಂತ ಬಂದರೆ ಮಣಿರತ್ನಂ ಒಂದು ಫಾಂಟಲ್ಲಿ ಬರೀತಾರೆ ಅಷ್ಟೇ, ಫೋಟೋ ಇಲ್ಲ ಎಲ್ಲೂ ಇಲ್ಲ. ಮಣಿರತ್ನಮೇ ಟ್ರಿಗರ್ ಪಾಯಿಂಟ್ ನಮಗೆ ಥಿಯೇಟ್ರಿಗೆ ಹೋಗೋಕ್ಕೆ. ಇವತ್ತು ಸೂರಿ ಸಾರ್ ಸಿನಿಮಾ, ಭಟ್ರು ಸಿನಿಮಾ, ಅದು ಸಿನಿಮಾ ಏನಾದರೂ ಆಗಲಿ, ಬಟ್ ಇವತ್ತಿಗೂ ಅವರೆಲ್ಲ ಬ್ರ್ಯಾಂಡ್ಸು. ರಾಜಮೌಳಿ ರೈಟಿಂಗು ಅಂದರೆ ನಾವು ಅದೇ ಈಗ ಇದು ಏನಂದರೆ ನಮಗೂ ಹುಡುಗಾಟದಲ್ಲಿ ಹೀರೋ ಅಂದರೆ ತೆರೆ ಮೇಲೆ ಬರೋರೆ ಅಷ್ಟೇ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲ, ತೆರೆ ಮೇಲೆ ಬಂದು ನಾವು ನೋಡೋದನ್ನು ವಾವ್ ಫ್ಯಾಕ್ಟ್ರ್ ಮಾಡೋ ಹಿಂದ್ಗಡೆ ಒಂದು ದೊಡ್ಡ ತಾಂತ್ರಿಕ ವರ್ಗನೇ ಇದೆ. ಅಂದರೆ ನಮ್ಗೆ ಅದು ಹೋಗ್ತಾ ಗೊತ್ತಾಗುತ್ತೆ. ಅದೇ ಮಾಗಿದ ಮೇಲೆ ಗೊತ್ತಾಗುತ್ತೆ. ಆವಾಗ ಏನಾಗುತ್ತೆ, ಅವ್ರ ಎಫರ್ಟ್ಸು, ಅವ್ರ ಲೈಟಿಂಗು ತುಂಬ ಕಷ್ಟ. ಈಗ ಉದಾಹರಣೆಗೆ ನಾವು ಟೀ ಕುಡಿದಾಗ ಕೂತಿರ್ತೀವಿ, ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಅವರು ಲೈಟಿಂಗ್ ಅದೆಲ್ಲೋ HME ಇಡ್ತಾರೆ, ಅದೆಲ್ಲೋ ಹತ್ತಾರೆ ಬಿಲ್ಡಿಂಗಲ್ಲಿ, ಅದೆಲ್ಲೋ ಇಡ್ತಾರೆ. ನಾವು ಸುಮ್ಮನೆ ಇಲ್ಲಿ ನಿಮ್ಮದು ಆ್ಯಕ್ಟ್ ಮಾಡಿ ನಾವು ಎಂಡ್ ಪ್ರಾಡಕ್ಟ್ ನೋಡ್ತಾರೆ ಜನ. ಬಟ್ ಆ ಎಂಡ್ ಪ್ರಾಡಕ್ಟ್ ಮಾಡೋ ಹೊತ್ತಿಗೆ ಬ್ಯಾಕ್ ಎಂಡಲ್ಲಿ ತುಂಬ ಕೆಲಸ ಆಗಿರುತ್ತೆ. ನಾನು ಅದಕ್ಕೇ ಯೂಶ್ವಲಿ ನಾನು ಪೋಸ್ಟ್ ಹಾಕಿದ್ರೆ ಫೇಸ್ಬುಕ್ಕಲ್ಲಿ ಆ್ಯಕ್ಟ್ರೆಸ್ ಎಲ್ಲ ಹಾಕೋದೇ ಇಲ್ಲ, ಬರೀ ಟೆಕ್ನಿಷಿಯನ್ಸೇ ಹಾಕೋದು. ಹುಡುಕಿ ಕ್ಯಾಮ್ರಾಮೆನ್ನು, ಆರ್ಟ್ ಡೈರೆಕ್ಟ್ರು, ಅಸೋಸಿಯೇಟ್ಸು. ಯಾಕೆಂದರೆ ಅವರು ಆ್ಯಕ್ಚುಲಿ ನಮ್ಮನ್ನು ರೂಪಿಸ್ತಾರೆ. ಅವ್ರಿಗೊಂದು ಕ್ರೆಡಿಟ್ ಕೊಡಲೇಬೇಕು. ಅಂದರೆ ಅವ್ರನ್ನ ನಾವು ಆ್ಯಕ್ಟ್ರಸ್ಗಳು ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಥರ ಹೊಗಳ್ತಾ ಇರಬೇಕು, ಹೇಳ್ತಾ ಇರಬೇಕು ಅವ್ರ ಹೆಸರನ್ನ. ಯಾಕೆಂದರೆ ಅವಾಗ ಅವ್ರಿಗೆ ಅದೇ ಅಲ್ವಾ ಮನುಷ್ಯಂಗೆ. ಈಗ ಮನೆಗೆ ಏನಾದ್ರು ಮಾಡಿದಾಗ ಮಗು ಏನು ಕೇಳುತ್ತೆ, ಅಪ್ಪ ಅಮ್ಮ ಹೊಗಳ್ತಾರೆ ಅನ್ನೋದೇ ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ನಾವು ಬರೀ ನಾನು ಮಾಡಿದ್ದೀನಿ ನೋಡಿ, ನಾನು ಹೆಂಗೆ ಮಾಡಿದ್ದೀನಿ, ಯಾರು ಮಾಡಿಸಿದ್ದು? ಈಗ ನಾನು ಇಲ್ಲಿ ಇಂಟರ್ವ್ಯೂ ಮಾಡ್ತಿದ್ದೀನಿ, ಈಗ ಯಾರೋ ಒಬ್ಬರು ಕತೆ ಬರೀತಿದ್ದಾರೆ ನಮ್ಮ ಕನ್ನಡದಲ್ಲಿ, ಯಾರೋ ಒಂದು ಅದ್ರಲ್ಲಿ ಯಾವುದೋ ಒಂದು ರೋಲ್ಗೆ ಅಶ್ವಿನ್ ಹಾಕೋಬೋದು. ಬಗೀರ ನೋಡಿದೆ, ನೆಕ್ಸ್ಟ್ ಭೈರತಿಯಲ್ಲಿ ನೋಡ್ತಾರೆ, ಅಶ್ವಿನ್ ಹಾಕೋಬೋದು. ಅದು ನನ್ನ ಮನಸ್ಸಲ್ಲೇ ಗೊತ್ತಿರಲ್ಲ, ನನಗೆ ಆ ಸಿನಿಮಾ ಸಿಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಬಟ್ ನಂಗೆ ಅವ್ರು ಕೆಲಸ ಕೊಡ್ತಾರೆ, ನಿರ್ಮಾಪಕರು ದುಡ್ಡು ಕೊಡ್ತಾರೆ, ನಾನು ಋಣಿಯಾಗಿರ್ಬೇಕು ತಾನೆ. ಅಂದರೆ ಈಗ ನಾನು ಆ್ಯಕ್ಟ್ ಮಾಡ್ತೀನಿ ಅಂದರೆ ನನ್ನ ಕನಸಲ್ಲೂ ಇಲ್ಲ. ಅದು ಇನ್ನೊಂದು 2 ತಿಂಗಳಾದ್ಮೇಲೆ ಫೋನ್ ಬರುತ್ತೆ. ಅಷ್ಟೊತ್ತಿಗೆ ಅವ್ರು ಪ್ರೀ ಪ್ರೊಡಕ್ಷನ್ ಮಾಡಿ ಕ್ಯಾಸ್ಟಿಂಗ್ ಟೈಮಲ್ಲಿ ಅಶ್ವಿನ್ ಬನ್ನಿ ಮಾಡಿ. ಪ್ರಾಕ್ಟಿಕಲ್ ಅಂದರೆ ನಾವು ಈ ಫೀಲ್ಡ್ ಇದೆಯಲ್ಲ ಸರ್, ಈ ನನ್ನ ಪ್ರಕಾರ ಇದು ಡಾಕ್ಟ್ರ್ ಥರ. ಇದು ನನ್ನ ವೈಫ್ ಕೇಳ್ತಿರ್ತೀನಿ, ಯಾವಾಗ ಶೂಟಿಂಗ್ ಹೋಗ್ತೀಯಾ, ಡೇಟ್ ಎಲ್ಲ ಹೇಗೆ ಅಂದರೆ, ನಾನೀಗ ಡೇಟ್ ಕೊಡೋದ್ರಲ್ಲಿ ನಮ್ಮಲ್ಲಿ ಇಶ್ಯೂ ಇದೆ. ನನ್ನ ವೈಫ್ಗೂ ನಾನೇನೆಂದರೆ, ಸರ್ 13ನೇ ತಾರೀಕು ನಿಮ್ಮದು ಸರ್, 13 ಸಂಜೆ ಮುಗಿಯುತ್ತೆ. ಅವರು ಕೇಳ್ತಾರೆ, ಸರ್ 13ರಿಂದ ಬೇಕು ಅಂತ ಇನ್ನೊಂದು ಸಿನಿಮಾದವರು. ಸರ್ ಇಲ್ಲ ಸರ್ 13ಕ್ಕೆ ಅದಿದೆ, 14 ಬೆಳಿಗ್ಗೆ ಬರ್ಬೋದಾ? ಹಾಂ ಬರ್ತೀನಿ ಸರ್. 13 ಎಲ್ಲಿ ಶೂಟಿಂಗ್ ಅಂತ ಕೇಳಲ್ಲ ನಾನು. ಇವ್ರು ಕೇಳಿದ್ರೆ ಸರ್ ಶಿವಮೊಗ್ಗದಲ್ಲಿರುತ್ತೆ, 14 ಬೆಳಗ್ಗೆ ನಮ್ಮ ಮೈಸೂರಲ್ಲಿ ಇರುತ್ತೆ ಸರ್ ಅಂತಾರೆ ಇವರು. ನಾನು 13 ನೈಟ್ ಅಲ್ಲಿ ಮುಗಿಸ್ಕೊಂಡು ಮೈಸೂರಿಗೆ ಕಾರಲ್ಲಿ ಬರ್ತೀನಿ. ಯಾಕೆ ನನ್ನ ವೈಫ್ ಹೇಳಿ, ಯಾಕೆ ಇಷ್ಟು ರಿಸ್ಕ್ ತೊಗೋತೀಯ, ಹಿಂಗೇನು ವಯಸ್ಸು ಹಿಂದಕ್ಕೆ ಹೋಗ್ತಿರುತ್ತೆ, ಮುಂದಕ್ಕೆ ಹೋಗ್ತಿರುತ್ತೆ, ಯಾಕೆ ನೈಟೆಲ್ಲ ಕಾರ್ ಓಡಿಸ್ಕೊಂಡು ಒಬ್ಬೊಬ್ಬನೇ ಅಂತ. ಬಟ್ ನನಗೆ ಅದಲ್ಲ, ನಾನು ಕಾಯ್ತಾ ಇದ್ದೆ ಒಂದೊಂದು ರೋಲ್ಗೆ. ಈಗ ಡೇಟ್ ಕ್ಲಾಶ್ ಆಗ್ತಾಯಿದೆ, ಖುಷಿ ಆಗ್ತಿದೆ ನನಗೆ. ಅದೇ ನನಗೆ 2 ಡೈರೆಕ್ಟ್ರುಗಳು ಜಗಳ ಆಡ್ತಿರ್ತಾರೆ, ಖುಷಿ ಆಗ್ತಿರುತ್ತೆ, ನಂದು ಹಿಂಗಾಗೋಯ್ತಲ್ಲ ಜೀವನ ಅಂತ. ಅಂದರೆ ನೈಟೆಲ್ಲ ನಾನು ಅವತ್ತು ನನಗೆ ಲಾಡ್ಜ್ ಮಾಡಿ ಮೈಸೂರಲ್ಲಿ ಲಾಡ್ಜ್ ಮಾಡಿ ಇಟ್ಟು ದಿನ ನಿದ್ದೆ ಬರ್ದಲ್ಲೇ ಡಾರ್ಕ್ ಸರ್ಕಲ್ ಆಗಿರುತ್ತೆ. ನೈಟೆಲ್ಲ ಡ್ರೈವ್ ಮಾಡಿರ್ತೀನಿ, ಮುಖ ಏನು ಫ್ರೆಶ್ ಆಗೇ ಇದೆಯಲ್ಲ, ನೈಟೆಲ್ಲ ಓಡಿಸಿದ್ರು ಅಂತಾರೆ. ಫ್ರೆಶ್ ಏನಕ್ಕೇನು ಖುಷಿ, ಬ್ಯಾಕ್ ಟು ಬ್ಯಾಕ್ ವರ್ಕು. ನನಗೆ ವರ್ಕ್ ಬೇಕಷ್ಟೇ. ಯಾಕೆಂದರೆ ನಾವು ಈಗ ಫುಲ್ ಬೀಯಿಂಗ್ ಆ್ಯನ್ ಎಜುಕೇಟೆಡ್ ಫ್ಯಾಮಿಲಿ, ಮನೇಲೆಲ್ಲ ಓದೋರಿದ್ದರೂ ಕೂಡ ತುಂಬ ಅವಮಾನಗಳಾಗೋಗಿದೆ. ಎಲ್ರಿಗೂ ಆಗಿರುತ್ತೆ, ನನಗೂ ಆಗಿದೆ. ಈ ಫೀಲ್ಡ್ ಅಂದರೆ ಅವಮಾನ ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಇದನ್ನು ನಾವು ರಿಚರ್ಡ್ ಲೂಯಿಸ್ ಸರ್ ಜೊತೆ ಒಂದು ಸೀರಿಯಲ್ ಮಾಡ್ತಾಯಿದ್ವಿ, ಜಸ್ಟ್ ಮಾತಲ್ಲಿ. ಆವಾಗ ಹಿಂಗೆ ಅವರು ಸ್ಟ್ಯಾಂಡಪ್ ಕಾಮಿಡಿಯನ್ನು ರೈಟ್ರು, ಒಳ್ಳೆಯ ರೈಟ್ರು. ಅವ್ರು ಹಿಂಗೆ ಮಾತಾಡ್ತಿದ್ದಾಗ ಹಿಂಗೆ, ಅಶ್ವಿನ್ ನೋಡಮ್ಮ ಸ್ಟೇಜಸ್ ಹೇಳ್ಬಿಡ್ತೀನಿ ಜೀವನದಲ್ಲಿ. ಫಸ್ಟು ಅವಮಾನ ನಿನಗೆ, ಈ ಫೀಲ್ಡಿಗೆ ಬರ್ತೀನಿ, ನಾಟಕಕ್ಕೆ ಬರ್ತೀನಿ, ಸಿನಿಮಾಗೆ ಬರ್ತೀನಿ, ಸೀರಿಯಲ್ ಮಾಡ್ತೀನಿ, ಅವಮಾನ. ನೆಕ್ಸ್ಟು ನೀನು ಅದನ್ನು ಹಿಮ್ಮೆಟ್ಟಿದ್ರೆ ಮುಂದಕ್ಕೆ ಹೋದರೆ ಅಲ್ಲಿ ನಿನ್ಗೆ ಯಾರು ಸಪೋರ್ಟ್ ಮಾಡಿರ್ತಾರಲ್ಲ, ಫಸ್ಟ್ ಒಂದು ಚಾನ್ಸ್ ಕೊಟ್ಟಿರ್ತಾರಲ್ಲ, ಇನ್ನೊಂದು ಲೆವೆಲ್ ಮೇಲೆ ಕೊಡೋಕ್ಕೆ ಅನುಮಾನ. ಕೊಡ್ಬೋದಾ ಇವನಿಗೆ, ಮಾಡ್ತಾನ, ಅದು ಮಾಡ್ದ, ಬಟ್ ಇದು ಮಾಡ್ತಾನ, ಆಗುತ್ತಾ, ಕ್ಯಾಲಿಬರ್ ಇದೆಯಾ, ಅದನ್ನು ದಾಟಬೇಕು. ಅದನ್ನು ದಾಟಕ್ಕೇನು, ನೀನು ಕೊಟ್ಟಿದ್ನಲ್ಲೇ ಒಂದು ಚೂರು 2 ಬಾಲಿಗೆ 100 ರನ್ ಇದ್ದಾಗ 2 6 ಹೊಡಿಲೇಬೇಕು ನೀನು. ಹಿಂದಿನವನು ಬೋಲ್ಡ್ ಆಗಿರ್ತಾನೆ, ಬಟ್ ನೀನು 6 ಹೊಡಿಬೇಕು ಅಷ್ಟೇ. ಹಾಂ, ಅದಾದಮೇಲೆ ಸನ್ಮಾನ. ಅಲ್ಲಿವರೆಗೂ ನೀನು ಕಾಯಬೇಕು, ನಿನಗೆ ಇಮ್ಮಿಡಿಯೇಟ್ ಸಿಗೋಲ್ಲ. ನಾನು ಅವಾಗ ಕೇಳಲ್ಲ ಸರ್, ಕೆಲವ್ರು ಬಿಟ್ಬಿಡು, ಅದು ಕೆಲವರು ಅಲ್ಲೇ ಇದೆಯಲ್ಲಪ್ಪ, ಕೆಲವರು ಅಷ್ಟೇ. ಹಲವರೊಳಗಿದ್ದಾಗ ನೀನು ಹಿಂಗೆ ಮಾಡಬೇಕಲ್ಲ, ನಮ್ಮ ಕೇಳ್ಕೊಂಬಂದಿದ್ದು ಹಂಗೆ ಅಂತ ಅಂದವರು. ಸೊ ಅದಕ್ಕೆ ನಾನೀಗ ನೀವು ಹೇಳ್ದಂಗೆ ಈಗ ತುಂಬ ಸಿನಿಮಾಗಳು ಯಾಕೆ ಅಂದರೆ ನಾನು ಎಂಡ್ ಗೋಲಲ್ಲಿ ಇಟ್ಟಿದ್ದೀನಿ. ಇದು ನಾನೊಂದು ಕಲಿತಾ ಹೋಗ್ತಿದ್ದೀನಿ ಅಷ್ಟೇ. ಅಂದರೆ ಈಗ ನನಗೆ ಅವರು ಸರ್ ನಾನು ಕೇಳ್ತೀನಿ, ಈಗ ಕೇಳ್ತೀನಿ ಸರ್
ಒಳ್ಳೆ ಒಂದು ಮೇಜರ್ ಪರ್ಫಾರ್ಮಿಂಗ್ ಅಂತಲೇ ಈಗ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ. ಈಗ ಬರ್ತಿರೋ ಸಿನಿಮಾಗಳು 2 ವರ್ಷ ಹಿಂದೆ ಶೂಟ್ ಆಗಿರೋದು, ಈಗ ಮುಂದೆ ಬರೋದಲ್ಲ, ಸ್ವಲ್ಪ ಮೇಜರ್ ರೋಲ್ಸ್ಗಳೇ ಇದೆ, ಎಲ್ಲ ಮೇಜರೇ ಕನ್ಸಿಡರ್ ಮಾಡ್ತಾರೆ. ಬಟ್ ಏನಂದರೆ ಕೆಲವೊಂದು ಸರಿ ಇಲ್ಲ ಅಶ್ವಿನ್ ಇದು ಮಾಡಿ ಅದೆಲ್ಲ ಸ್ವಲ್ಪ ಬೇರೆ ಕ್ಯಾಸ್ಟ್ ಆಗಿದ್ದಾರೆ, ಅದ್ರಲ್ಲಿ 101 ಇರುತ್ತೆ. ಅವರು ಟ್ರಾವೆಲ್ ಮಾಡಿರ್ತಾರೆ, ಪ್ರೊಡ್ಯೂಸರಿಗೆ ಫ್ರೆಂಡ್ ಇರ್ತಾರೆ, ನಾವು ಯಾವುದೂ ತಪ್ಪು ಮಾಡೋಕ್ಕಾಗಲ್ಲ. ಈಗ ನನಗೆ ಯಾರೋ ಪ್ರೊಡ್ಯೂಸರು ಅಶ್ವಿನ್ ಹಾಕ್ಕೊಳ್ಳಿ ಅಂದಾಗ ನಾನು ಅದೇ ಝೋನಲ್ಲೇ ಇರ್ತೀನಲ್ಲ, ಇರುತ್ತೆ. ಸೊ ಅವಾಗ ನಾನು ಹೆಂಗೆ ಯೋಚನೆ ಮಾಡ್ತೀನಿ ಅಂದರೆ, ನಾನೊಬ್ಬ ಒಳ್ಳೆ ಕಲಾವಿದ ಆಗಬೇಕು. ಎಂಡ್ ಆಫ್ ದಿ ಡೇ ಅಶ್ವಿನ್ ಹಾಸನ ಒಳ್ಳೆ ನಟ ಅಷ್ಟೇ ನನಗೆ. ಹಿಂದೆ ಸ್ಟಾರ್ ಬೇಡ, ಮುಂದೆ ಎಂಥದ್ದು ಬೇಡ, ನನ್ನ ಒಳ್ಳೆ ನಟ ಅಶ್ವಿನ್ ಹಾಸನ. ಯಾರಿಗೂ ಹಿಂಸೆ ಕೊಡಲಿಲ್ಲ, ತೊಂದರೆ ಕೊಡಲಿಲ್ಲ, ಪಾತ್ರಕ್ಕೆ ಜೀವಿಸ್ತಾವೆ, ಅದೇ ಬೇಕಿದ್ದು ನನಗೆ, ಅದು ಬೇಕು ನನಗೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಓಕೆ ಇದೊಂದು ಟೀಮು, ಈಗ ಯಾವುದೋ ಒಂದು ರೋಲ್ ಕೊಟ್ಟು ನಾನು ಮಾಡಲ್ಲ ಅನ್ನೋದು ಈಸಿ, ಚಾನ್ಸ್ ಹಾಕೊಳ್ಕೋಬೇಕು, ಬಾಂಡಿಂಗು. ಈ ಸೊ ನಾನು ಅವಾಗೇನು ಮಾಡ್ತೀನಿ. ಅದೇನಾಗಿದೆ, ಸಂಖ್ಯೆಗಳು ಜಾಸ್ತಿ ಆಗಿದೆ. ಆಮೇಲೆ ಈಗ ಕೆಲವೊಂದು ಸರಿ ಈಗ ಪೊಲೀಸ್ ರೋಲ್ ಕೊಡ್ತಾಯಿದ್ದಾರೆ, ಎಲ್ಲರೂ ನೀವು ಸಖತ್ ಪೊಲೀಸ್ ಮಾಡ್ತಿರಲ್ವ ಅಂತ. ರಿಲೀಸ್ ಆಗ್ತಿರೋದು ಅದೇ ಸಿನಿಮಾಗಳು, ರಿಲೀಸ್ ಆಗದಲ್ಲೇ ಇರೋದು ಬೇರೆ ಪಾತ್ರಗಳಿದೆ, ಅವ್ರು ಇನ್ನೂ ಪೋಸ್ಟ್ ಪ್ರೊಡಕ್ಷನ್ಲಿದ್ದಾರೆ, ಅದೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಲ್ಲ, ಅಪ್ ಟು ಈಗ ಭೈರತಿ ರಣಗಲ್ವರೆಗೂ, ಭೈರತಿ ರಣಗಲ್ಲು ಅದಕ್ಕಿಂತ ಮುಂಚೆ ಮೊನ್ನೆ ರಿಲೀಸ್ ಆದಂತಹ ಭಗೀರ ತನಕನೂ ಎಷ್ಟು ಸಿನಿಮಾಗಳಾಯಿತು ಅಶ್ವಿಂದು ಅಪ್ರಾಕ್ಸಿಮೇಟ್? ಒಂದು 90 ಸಿನಿಮಾ ಆಗಿದೆ ಸರ್. 90 ಸಿನಿಮಾ ಆಗಿದೆ, ಅದರಲ್ಲೊಂದು 10 ಇನ್ನೂ ರಿಲೀಸ್ ಆಗಿಲ್ಲ, ಒಂದು 80 ಆಗಿದೆ. ಸಂಖ್ಯೆಯಲ್ಲಿ ನನ್ನ ನಂಬಿಕೆ ಇಲ್ಲ, ಕೆಲಸ ಮಾಡಬೇಕು. ಯಾಕೆಂದರೆ ಈಗ ದೊಡ್ಡವರು, ಈಗ ಉದಾಹರಣೆಗೆ ನಾವು ಬೆಸ್ಟ್ ಅಂದರೆ ಈಗ ಯಶ್ ಅವ್ರನ್ನ ತೊಗೋಬೇಕು. ನಿಮ್ಮ ಕ್ಲೋಸ್ ಫ್ರೆಂಡ್ ಕೂಡ ಅವರು. ಹಾಸನ ಸುದ್ದಿ ಆಗೋದಕ್ಕೆ ಅವರು ಕಾರಣ. ಅವ್ರ ಆಯ್ಕೆ ನೋಡಿ, ಅವ್ರದ್ದು ಕ್ಲಾರಿಟಿ. ಹಾಗೆ ಇನ್ನೊಂದು ಕಡೆ ನೋಡಿದ್ರೆ ಎರಡೂ ವರ್ಕ್ ಆಗುತ್ತೆ. ಈಗ ಶಿವಣ್ಣ ಸರ್ ಎಲ್ಲ ಶಿವಣ್ಣ ಸರ್ಗೆಲ್ಲ ಹೇಳೋದು ಹಿಂಗೆ, ಶಿವಣ್ಣ ಸರ್ ಅಂದರೆ ಎನರ್ಜಿ, ಎಲ್ಲರಿಗೂ ಗೊತ್ತು. ಡ್ಯಾನ್ಸಲ್ಲಿರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಮಾತು, ಅವರು ಪಾದರಸ, ಅವರು ಅದು ವರ್ಕ್ ಆಗುತ್ತೆ. ಈ ಸ್ಟ್ರಾಟಜಿನೂ ವರ್ಕ್ ಆಗುತ್ತೆ. ಎರಡೂ ಕರೆಕ್ಟ್, ಯಾವುದೂ ತಪ್ಪು ಯಾವುದೂ ಸರಿ ಇಲ್ಲ, ಅವ್ರವ್ರಿಗೆ ಇಷ್ಟ. ಈಗ ನನಗೇನು ಅಂದರೆ, ನಾನು ಬೇಸಿಕಲಿ ಏನು ಕೆಲಸ ಬಿಟ್ಟಿದ್ದೇನೋ ಆ್ಯಕ್ಟರ್ ಆಗಬೇಕು ಅಂತ. ಆ್ಯಕ್ಟ್ ಅಂದ್ರೆ ಏನು, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕು. ನನಗೊಬ್ಬ ಫ್ರೆಂಡ್ ಕೇಳ್ದೆ, ನೀನು ಆ್ಯಕ್ಟ್ ಮಾಡ್ಬೇಕು, ಸೀರಿಯಲ್ ಮಾಡ್ಬೋದಲ್ಲ ಅಂತ. ನೀಗೇನು ಬೆಳಗ್ಗೆದು ಆ್ಯಕ್ಟ್ ಮಾಡ್ಬೇಕೇನಪ್ಪ, ಸೀರಿಯಲ್ ಮಾಡೋ, ಯಾಕೆ ಮಾಡೋಲ್ಲ ನೀನು ಅಂತ. ಅಲ್ಲಿ ಅಂದಾಗ ಒಂದು ಸ್ಟೇಜ್ ನಾವು ಬೆಳಿಬೇಕು. ಈಗ ಬೇರೆ ಭಾಷೆಗಳಲ್ಲೂ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ, ಸುಳ್ಳಲ್ಲ. ಈಗ ಸನ್ನಿಧಾನಂ ಪೋಸ್ಟ್ ಆಫೀಸ್ ಅಂತ ಒಂದು ತಮಿಳ್ ಸಿನಿಮಾ ಮಾಡಿದ್ದೀನಿ, ಅಲ್ಲಿ ತಂಡದವರು ಒಂದೆರಡು ಹೇಳ್ತೀವಿ ಅಂತ ಅಂದಿದ್ದಾರೆ, ಬೇರೆ ಭಾಷೆಲಿ ಮಾಡಬೇಕು ಅಂತ. ಏನಕ್ಕೆ ಅಂದರೆ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದಾರೋ ಅನಂತನಾಗ್ ಸಾರು, ಪ್ರಕಾಶ್ ರೈ. ಇಲ್ಲಿ ನಮ್ಮ ಲೋಕಲ್ನವರಿಗೆ ಪ್ರಕಾಶ್ ರೈ ಅವರಷ್ಟು ಅಂದರೆ ಒಬ್ಬ ಆ್ಯಕ್ಟ್ರು, ಯಾರಲ್ಲೂ ಬರೀ ಆ್ಯಕ್ಟ್ರ್ ಆಗಬೇಕು ಅಂದ್ಕೊಂಡವನು ಐಕಾನ್ ಅಂದರೆ ಅನಂತನಾಗ್ ಸರ್, ಪ್ರಕಾಶ್ ರೈ. ಅಂದರೆ ಬೆಳೆದಿದ್ರಿ ತೆಲಂಗಾಣ ರಘು ಸರ್, ಅಚ್ಯುತ್ ಸರ್, ಹೆಂಗೆ ಅವರು ಅಚ್ಯುತ್ ಸರ್ ಅಲ್ಲೋಗಿ ಯಾವುದೋ ಒಂದು ವಿಲನ್ ಮಾಡ್ತಾರೆ. ಅದೆಲ್ಲ ಇನ್ಸ್ಪಿರೇಷನ್ ನಮಗೂ, ಅದೇ ತಾನೆ, ಅದೇ ಜರ್ನಿಲಿ ಹೋಗ್ತಿರೋದ್ರಿಂದ. ಸೊ ಅದು ಒಂದು ಚಾನ್ಸ್ ತೊಗೊಂಡೆ ನಾನು. ಈಗ ಸೀರಿಯಲ್ ಅಂದರೆ ಒಂದು ಕಮಿಟ್ಮೆಂಟ್ ಇರುತ್ತೆ, ನಾನು ಅದಕ್ಕೆ ಮೋಸ ಮಾಡಬಾರ್ದು. ಅವ್ರಿಗೆ 10 ದಿನ ಕೊಡಬೇಕು. ಅವಾಗ ಇಲ್ಲಾವುದೋ ಫೋನ್ ಬಂತು ಅಂತ ಅಲ್ಗೋಳು ಅನ್ನೋದು, ಅವಾಗ ಎರಡು ನಮಗೂ ಮೈಂಡ್ ಹಾಳಾಗುತ್ತೆ, ಅವ್ರಿಗೂ ಮೈಂಡ್ ಹಾಳು ಮಾಡ್ತೀವಿ. ಕ್ಲಾರಿಟಿ ಇಟ್ಕೊಂಡು ಹೋಗೋಣ. ಕಷ್ಟ ಆಗುತ್ತೆ, ಕಂಫರ್ಟ್ ಝೋನಿಂದ ಆಚೆ ಬಂದರೆ ಎಲ್ಲರಿಗೂ ಕಷ್ಟನೇ. ಸೊ ಆ ಥರ ನಾನು ಮಾಡಿದ್ದು. ಅಂದರೆ ಇದು ಸಂಖ್ಯೆ ಅಂತ ಹೇಳಿದ್ರೆ ಅದೇ ನಾನು ಹೇಳಿದ್ನಲ್ಲ, ಜೀವನ ಬರುತ್ತೆ, ಬ್ರೆಡ್ ಆ್ಯಂಡ್ ಬಟರ್ ಬರುತ್ತೆ, ತಂಡ ಬಿಡಬಾರ್ದು ಅಂತ ಬರುತ್ತೆ. ಈಗ ಎಷ್ಟೊಂದು ಸಿನಿಮಾಗಳಲ್ಲಿ ಫೋನ್ ಮಾಡಿದ್ದಾರೆ ಡೈರೆಕ್ಟ್ರು, ಅಶ್ವಿನ್ ಒಂದು ರೋಲ್ ಇದೆಮ್ಮ ಅಂತ. ಯಾವಾಗ ನಾಳೆ ಶೂಟಿಂಗಿಗೆ ಮಧ್ಯರಾತ್ರಿ ಫೋನ್ ಮಾಡಿದ್ದಾರೆ. ಫ್ರೆಂಡ್ಶಿಪ್ಪಲ್ಲಿ ನಾನು ಮಾಡಿದ್ದೀನಿ, ಯಾಕೆಂದ್ರೆ ನನಗೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟು. ಆ ಸಿನಿಮಾ ನಾವಂದರೆ ಇದೊಂಥರ ಈ ಸಿನಿಮಾ ಕಾರ್ಯಕರ್ತನ ಥರ ಕೆಲಸ ಮಾಡಿದ್ದೀನಿ ನಾನು. ಬಾರೋ ಇಲ್ಲೇನು ಬರ್ತಿದ್ದೀನಿ ಅಂದರೆ ನನಗೇನು ಹಿಂದೆ ನನಗೇನು ಕೊಟ್ಟರು ಅದ್ರಲ್ಲಿ ನ್ಯಾಯ ಕೊಡೋಣ, ಆಮೇಲೆ ಕಲಿಯೋದಿದೆ ಅಂತ. ಭಗೀರ ಎಷ್ಟೆಲ್ಲ ಅಂದರೆ ತುಂಬ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ನಿಮ್ಮ ಪಾತ್ರಕ್ಕೆ. ಭಗೀರನ ಒಂದು ಪ್ರಶಂಸೆ, ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಭೈರತಿ, ಈ ಎರಡು ಮೋಡನ್ನು ಹೇಗೆ ಫೀಲ್ ಮಾಡ್ತಿದ್ದಾರೆ ಅಶ್ವಿನ? ನನಗೆ ಅದೇನೆ, ಈಗ ಭಗೀರ ಬಂದು ಪೊಲೀಸ್ ಸಿನಿಮಾ, ಅದ್ರಲ್ಲಿ ಪತ್ರಕರ್ತ ನಾನು. ನನಗೆ ತುಂಬ ಇಷ್ಟವಾದ, ಆಫ್ಟರ್ ಇಂಜಿನಿಯರಿಂಗ್ ಓದಿದ್ದು ಫಸ್ಟ್, ಅಂದರೆ ಅದೊಂದು ಬೈ ಡಿಫಾಲ್ಟ್ ಇಂಜಿನಿಯರ್ ಥಾಟ್ ಇರುತ್ತೆ ನನಗೆ ಯಾವಾಗಲೂ. ಅದು ಬಿಟ್ಟರೆ ಆ್ಯಕ್ಟಿಂಗು, ಅದು ಬಿಟ್ಟರೆ ನನಗೆ ಮೋಸ್ಟ್ ಫೇವ್ರೇಟ್ ಪ್ರೊಫೆಷನ್ ಇಡೀ ವರ್ಲ್ಡಲ್ಲಿ ಅಂದರೆ ರಿಪೋರ್ಟರ್, ಅಂದರೆ ಪತ್ರಕರ್ತ, ಪ್ರೆಸ್. ಯಾಕೆ ಅಂದರೆ ಈಗ ನಾನು ನಿಮ್ಮನ್ನು ಸಿಕ್ಕಿದಾಗ ಹೇಳ್ತಿದ್ದೆ, ಸರ್ ನಿಮ್ಮ ಪ್ರಶ್ನೆ ಕೇಳೋ ರೀತಿ ಎಲ್ಲ ಸೂಪರ್ ಅಂತ. ಯಾಕೆಂದರೆ ನಾನು ಎಲ್ಲದನ್ನೂ ಅಬ್ಸರ್ವ್ ಮಾಡಿ, ನನಗೆ ನಮ್ಮ ಮನೆಯಲ್ಲಿ ದೊಡ್ಡ ಗಲಾಟೆ, ನೀನು ಸಿನಿಮಾ ನಟನ ನ್ಯೂಸ್ ಚಾನಲ್ವಾ ಅಂತ. ಯಾಕೆಂದರೆ ನಮ್ಮಲ್ಲಿ
ಸಂಜೆ 7ರಿಂದ ಬರೀ ನ್ಯೂಸೇ ಓಡೋದು. ಅಂದರೆ ನ್ಯೂಸು, ಆಮೇಲೆ ಎಡಿಟೋರಿಯಲ್ ಓದೋದು. ಯಾಕೆಂದರೆ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ. ನಮಗೆ ನಿಯಮಿತ ಸ್ಕೂಲಲ್ಲಿ ಒಬ್ಬರು ಮೇಷ್ಟ್ರಿದ್ದು ಅವ್ರು ಹೇಳೋರು, ಯಾವಾಗಲೂ ನೀನು ಯಾವ ಶೀಟ್ ಓದ್ತೀಯ ಪೇಪರು ಅಂತ. ಎಲ್ಲರೂ ಫಸ್ಟ್ ಶೀಟ್ ಓದ್ತಾರೆ ರಾಜಕೀಯ, ಲಾಸ್ಟ್ ಶೀಟ್ ಸ್ಪೋರ್ಟ್ಸು, ಶುಕ್ರವಾರ ಸಿನಿಮಾ ರಂಜನೆ ಅದೇನು ಬರ್ತಿತ್ತು. 5ನೇ ಶೀಟ್ ಓದೋವನೇ ಬುದ್ಧಿವಂತ ಕಣವೊಂದು. ನಾವು 5ನೇ ಶೀಟ್ ಏನು ಅಂತ ನೋಡಿದ್ರೆ ಅಲ್ಲಿ ಸಂಪಾದಕೀಯ ಅಂತ ಹೇಳ್ಬಿಟ್ಟು ಒಂದು ಹೆಸರು ಬರೆದು ಚಿಕ್ಕ ಫೋಟೋ, ಪಾಸ್ಪೋರ್ಟ್ ಸೈಜು, ಬರೀ ಕತೆ, ಅಂದರೆ ವಿಶ್ಲೇಷಣೆ ಇರೋದು. ಬಟ್ ಓದಿದ್ರೆ ಮಜಾ ಇದೆ, ಅದು ಓದ್ಬೇಕು ಪೂರ್ತಿ. ಅದು ಗೊತ್ತಿಲ್ಲ. ಸೊ ಅದೇ ಕೋರು. ಈಗ ಹೆಂಗೆ ನಟನೆಯಲ್ಲಿ ಥಿಯೇಟ್ರ್ ಏನು ಅಂದರೆ ಸಂಪಾದಕೀಯ ಇದ್ದಂಗೆ, ಅದು ಕೋರ್. ಅದು ಅಂದರೆ ಅದು ತಿಳ್ಕೊಂಬಿಟ್ರೆ ಈ ಸ್ಪೋರ್ಟ್ಸು ಇದೆಲ್ಲ ಟಕ್ 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 ಅಂತ ಅರ್ಥ ಆಗ್ಬಿಡುತ್ತೆ. ಈಗ ಇದರಲ್ಲಿ ಮುಖ್ಯಮಂತ್ರಿ ಬದಲಾದರು ಅಂತ ಇರುತ್ತೆ ಫಸ್ಟ್ ಪೇಜಲ್ಲಿ. ಯಾಕೆ ಬದಲಾದರು 5ನೇ ಶೀಟಲ್ಲಿ ಇರುತ್ತೆ. ಆ್ಯಕ್ಚುಲ್ ರೀಸನ್ ಏನು, ಒಳಗಡೆ ಹುನ್ನಾರ ಏನಾಯಿತು, ರಾಜಕೀಯ ಏನಾಗಿದೆ ಅಲ್ಲಿ, ಅದು. ಸೊ ಆ ಥರ ನನಗೆ ಆ ಥರ ಬಗೀರಾದಲ್ಲಿ ಕೊಟ್ಟರು. ನನಗೆ ಸೂರಿ ಸರ್ಗೆ ಥ್ಯಾಂಕ್ಸ್, ಯಾಕೆಂದ್ರೆ ಆಪರ್ಚುನಿಟಿ. ಆಮೇಲೆ ಹೊಂಬಾಳೆ ಒಂಥರ ಹೋಮ್ ಪ್ರೊಡಕ್ಷನ್ ನಮಗೆ ದೇವ್ರ ದಯದಿಂದ. ರಾಜ್ಕುಮಾರದ ಸಂತೋಷ್ ಸರ್ ಫಸ್ಟು ಆಪರ್ಚುನಿಟಿ ಕೊಟ್ಟಿದ್ದು. ರಾಜ್ಕುಮಾರ ಆಯಿತು, ಯುವರತ್ನ ಆಯಿತು, ಈಗ ಬಗೀರ. ಹೊಂಬಾಳೆದು ಆಲ್ಮೋಸ್ಟ್ ಇವನ್ ಸಲಾರಲ್ಲಿ ಮಾಡಿದೆ. ಸೊ ಹೊಂಬಾಳೆದು ನನಗೆ ಸಿಗ್ತಾನೇ ಇದೆ. ಐ ವೆರಿ ಲಕ್ಕಿ. ಅದು ದೊಡ್ಡ ಮಟ್ಟದಲ್ಲಿ ಆಗಬೇಕು, ಒಂದಿನ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನಂಬಿಕೆ 100% ಆದಷ್ಟು ಬೇಗ ಸತ್ಯ ಆಗಲಿ. ಶಿವಣ್ಣನ ಜೊತೆಗಿನ ಕಾಂಬಿನೇಷನ್ಸ್ ಭೈರತಿಯಲ್ಲಿ ಪಾತ್ರ ಸಣ್ಣದ ದೊಡ್ಡದು ನಾವು ತೆರೆ ಮೇಲೆ ನೋಡಿ ಸಂಭ್ರಮಿಸ್ತೀವಿ. ಭೈರತಿದೊಂದು ಎಕ್ಸ್ಪೀರಿಯೆನ್ಸ್. ಶಿವಣ್ಣ ಸರ್ನ ಮಾತಾಡಿಸಿದ್ದೆ, ಎಲ್ಲ ಮಾಡಿದ್ದೆ. ಅವ್ರನ್ನ ಫಸ್ಟ್ ಮಾತಾಡಿಸಿದ್ದು ನಾನು ಇದು ಕುಮಾರರಾಮ. ಅವಾಗ ನಾಟಕ ಮಾಡ್ಕೊಂಡಿದ್ದೆ, ಜಾಬಲ್ಲಿದ್ದೆ TCS ಅಲ್ಲಿ. ನಮ್ಮ ಅಭಯನಾಡು ಸ್ಟುಡಿಯೋ ಸೆಟ್ ಹಾಕಿದ್ರು. ನಮ್ಮ ರೂಮ್ ಇದ್ದಿದ್ದು ಗಿರಿನಗರ. ಸೊ ನನ್ನ ಫ್ರೆಂಡ್ ಹೇಳ್ದ ಅಭಯನಾಡು ಸೆಟ್ ಹಾಕಿದ್ದಾರೆ ಅಂತ. ನಾವು ಹೊರಟ್ವಿ ಒಂದಿನ ಶನಿವಾರ ಬೆಳಿಗ್ಗೆ, ರಜಾ ಇತ್ತಲ್ಲ. ಬೆಳಿಗ್ಗೆ ಕ್ರಿಕೆಟ್ ಆಡಿದ್ಮೇಲೆ ಫ್ರೆಶ್ ಅಪ್ ಆಗಿ ಸೆಟ್ ನೋಡೋಣ ಅಂತ ಹೋಗಿದ್ದು. ಹಿಂಗೆ ಹಾಕಿರ್ತಾರೆ ಪೌರಾಣಿಕ ಎಲ್ಲ, ಈಗೆಲ್ಲ ಕಮ್ಮಿ ಆಗಿ ಹೋಗಿತ್ತಲ್ಲ ಅಂತ ಹೋಗಿ ಅಭಯನಾಡು ಒಳಗೆ ಹೋದ ತಕ್ಷಣ ಶಿವಣ್ಣ ಸರ್ ಸಿಕ್ಕಿದ್ರು. ನಾನು ಫುಲ್ ಸಾರ್ ಅಂತ ಹಿಂಗಂದ್ರೆ ಶೇಖಂಡ್ ಏನಮ್ಮ ಸರ್, ನಾನು ಥಿಯೇಟ್ರ್ ಮಾಡ್ತಾಯಿದ್ದೀನಿಲ್ಲ ಅಂದರೆ. ಟೀ ಕುಡಿಯೋಣ ಅಂದರು. ಟೀ ಬರ್ತಿತ್ತು, ಒಟ್ಟಿಗೆ ಟೀ ಕುಡ್ದಿದ್ದೀವಿ. ಅವ್ರಿಗೆ ನೆನಪಿರಲ್ಲ, ಟೀ ಕುಡ್ದಿದ್ದೀವಿ. ನನಗೆ ಅಂದರೆ ನಮ್ಮ ಇಮ್ಯಾಜಿನೇಷನ್ ಹೀರೋ ಅಂದರೆ ಹೆಂಗೆಂಗೋ ಇರ್ತಾರೆ, ಅಂದರೆ ನಿಲ್ಕದ ನಕ್ಷತ್ರ ಕೈಗೆ ಸಿಗಲ್ಲ ಅಂತ. ಅವ್ರು ಎಕ್ಸಾಕ್ಟ್ಲಿ ಆಪೋಸಿಟ್, ಈಸಿಲಿ ಬಾಂಡಿಂಗು. ಅದಾದಮೇಲೆ ನನ್ನ ಜೊತೆ ಟೀ ಕುಡಿದ್ರು. ಆಯ್ತಮ್ಮ ಶಾರ್ಟ್ ಇದೆ ಅಂತ ಹೇಳ್ಬಿಟ್ಟು ಲೈಟ್ ಮ್ಯಾನ್ ಜೊತೆ ಏನಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೇನೋ ಕಾಮಿಡಿ ಮಾಡ್ಕೊಂಡು ಹೋದ್ರು ಒಳಗಡೆ. ಮೊದಲ ಭೇಟಿ ಅದು. ಅದಾದಮೇಲೆ ಈ ಫಂಕ್ಷನ್ಸ್ ಅಲ್ಲಿ ಇಲ್ಲಿ ಎಲ್ಲ. ಆಮೇಲೆ ನಮ್ಮದೊಂದು ಬೇರ ಅಂತ ಒಂದು ಸಿನಿಮಾದ್ದು, ನಮ್ಮ ವಿನುಬಳಂಜ ಸರ್ದು ಫಸ್ಟ್ ಸಿನಿಮಾ. ಅದ್ರದ್ದು ಫಸ್ಟ್ ಲುಕ್ ರಿಲೀಸ್ ಮಾಡಿದ್ರು. ಮೈಸೂರಿಗೆ ಹೋಗಿದ್ವಿ. ಅವಾಗ ಅವ್ರದ್ದು 45 ಪೂಜೆ ಇತ್ತು. ಪೂಜೆ ದಿನವೇ ಆವತ್ತೊಂದು ದಿನ ಸೆಕೆಂಡ್ ಕೊಟ್ಟಿದ್ದೆ ನಾನು. ಅದು ಬಿಟ್ಟರೆ ಈಗ ಆ್ಯಕ್ಟ್ ಮಾಡಿದ್ದು. ಇದರಲ್ಲಿ ಮಜಾ ಇದೆ. ನಾನು ಆ್ಯಕ್ಟ್ ಮಾಡಿ ಫಸ್ಟ್ ಡೇ ಅಲ್ಲಿ ಮಾಡಿದ್ವಿ, ಇದರಲ್ಲಿ ತೋರಣಗಲ್ ಮೈನಿಂಗಲ್ಲಿ. ಸೊ ಅಲ್ಲಿ ಮಾಡಿದ ಮೇಲೆ ನೆಕ್ಸ್ಟು ನಾನು ಅವಾಗ ಇಡೀ ನೈಟ್ ಟ್ರಾವೆಲ್ ಮಾಡಿ ಬಗೀರಾದಿಂದ ಭೈರತಿಗೆ ಬಂದಿದ್ದೆ, ಕಾರಲ್ಲೇ ಮಲ್ಕೊಂಡು. B2B ಬಂದಿದ್ದೆ. ಈಗ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಿದೆ. ಸೊ ಬಂದು ಅವತ್ತು ಶೂಟ್ ಆಯಿತು. ಅವತ್ತು ಆ ಮೈನಿಂಗು ತುಂಬ ಧೂಳು, ಅವತ್ತು ಹೆಚ್ಚು ಮಾತಾಡೋಕ್ಕಾಗಲಿಲ್ಲ. ಇನ್ನೊಂದು ಸರಿ ಮೋಹನ್ ಬಿಕೆರೆಯಲ್ಲಿ ಒಂದು ಸೀನ್ ಮಾಡಿದ್ವಿ. ಅಲ್ಲಿ ನಂದು ಬೇಗ ಮುಗೀತು. ಮಧ್ಯಾಹ್ನ 2-2:30 ಮುಗಿದೋಯ್ತು. ನಾನು ಹೋಗ್ತಾಯಿದ್ದೆ. ಗೀತಾ ಮ್ಯಾಮು, ಶಿವಣ್ಣ ಸರು ಮತ್ತು ಅವರ ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡ್ತಾ ಕೂತಿದ್ರು. ನಾನು ಹೇಳಿ ಹೋಗೋಣ ಅಂತ ಇತ್ತು ಮೈಂಡ್ಗೆ. ಸರ್ ನಾನು ಮುಗೀತು ಹೊರಡ್ತೀನಿ ಅಂತ ಹೇಳೋಣ ಅಂತಿತ್ತು. ಏನು ಮಾತಾಡ್ತಿರ್ತಾರೋ ನಾವು ಡಿಸ್ಟರ್ಬ್ ಮಾಡಬಾರ್ದು, ಅದು ನ್ಯೂಸೆನ್ಸ್ ಆಗುತ್ತೆ ಅಂತ. ಸೂಕ್ಷ್ಮ ವಿಚಾರಗಳು. ಹಾಂ, ಯಾಕೆಂದರೆ ಅವರು ಏನೇನೋ ಮಾತಾಡ್ತಿದ್ರು. ಅವರು ಕಮಿಟ್ಮೆಂಟ್ ಏನೇನೋ ಇರುತ್ತೆ. ನಾವು ಅದು ನನಗೆ ಅದು ಈ ಜರ್ನಿಲಿ ಗೊತ್ತಾಗಿದ್ದು. ಮುಂಚೆ ಎಲ್ಲ ಮಾತಾಡಿಸ್ಬಿಡ್ತಿದ್ದೆ, ಸಬಲ ಸರ್ ಅಂತ. ಅವರು ಇರಿಸ್ಮೂರ್ಸ್ ಆಗ್ಬಿಡೋದು. ಅವ್ರು ಏನು ಮಾತಾಡ್ತಾರೆ ಗೊತ್ತಾಗ್ತಿರೋದು ನಮಗೆ. ಕಲಿತೆ ನಾನು. ಓಕೆ, ಅವರು ಹಾಗೆ ಏನಲ್ಲೋ ಹೊಟ್ಟೆ ಅಂತ ಅಂದಾಗ ಮಾತಾಡ್ಬೋದು. ನನ್ನ ಪಾಡಿ ನಾನು ಹಿಂಗೆ ಹೋಗ್ತಾಯಿದ್ದೀನಿ, ದಾಟ್ಬಿಟ್ಟಿದ್ದೀನಿ ಅವ್ರನ್ನ. ಅಷ್ಟು ಚೇರ ಹಿಂಗೆ ಕೂತಿದ್ರು ಮೋಹನ್ ಬೇಕೆರೆ ಇದರಲ್ಲಿ. ನಿಂದು ಆಯ್ತಾ ಅಂತ ಅಂದರು. ಹಾಂ, ನನ್ನ ಬಿಟ್ಬಿಟ್ರಲ್ಲ ಅಂತ. ಅಂದರೆ ಆಮೇಲೆ ಇಲ್ಲ ನಂದು ಮುಗೀತು ಅಂತ. ಅದು ಹೆಂಗೆ ನಂದು ಇರ್ಬೇಕಲ್ಲ. ಓಕೆ, ಇಲ್ಲ ಅದು ಆಯ್ತಾ, ಓಕೆ ಸಿಗೋಣಮ್ಮ ಅಂತ ಅಂದರು. ಅದೊಂದು ನೆನಪು ಅಷ್ಟೇ.